ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತಂದರೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾವು ಒಂದು ಟ್ರಿಪ್ ಈ ಥರ ಆರ್ಗನೈಸ್ ಮಾಡಿ ಹೋಗ್ತೀವಿ ಅಂತ. ಎಷ್ಟೋ ಬಾರಿ ತುಂಬ ಜನ ಕೇಳ್ತಾ ಇದ್ರು, ಮ್ಯಾಮ್ ಟ್ರಿಪ್ ನೀವೇನು ಮಾಡಲ್ಲ. ಆದರೆ ನಾನು ಒಂದೇ ಮಾತು ಹೇಳ್ತಿದ್ದೆ, ಟ್ರಿಪ್ ಎಲ್ಲ ನನ್ನ ಕೈಲಾಗಲ್ಲ, ದಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಅದೇನಾಯಿತೋ ಗೊತ್ತಿಲ್ಲ, ಲಾಸ್ಟ್ ಜಾನ್ವರಿ 2025 ಕುಂಭಮೇಳದ್ದೆಲ್ಲ ತುಂಬ ವೈರಲ್ ಆಯ್ತಲ್ವ. ಅವಾಗ ಹೋಗೋಣ ಅಂತ ತುಂಬ ಪ್ರಯತ್ನ ಪಟ್ವಿ ನಾವು ಅಯೋಧ್ಯೆಗೆ. ಸ್ಪೆಷಲಿ ನಾನು ಮಧುಮಿತಾ ಮೇಡಮ್ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಅದು ಹೋಗಲೇ ಇಲ್ಲ. ಫಸ್ಟಿಗೆ ನನಗೆ ಅನಿಸಿದ ತಕ್ಷಣ ನಾನು ನನ್ನ ಮನೆಯವ್ರಿಗೆ ಹಸ್ಬೆಂಡ್ಗೂ ಹೇಳಿಲ್ಲ, ಫಸ್ಟ್ ಕಾಲ್ ಮಾಡಿದೆ ಮಧುಮಿತಾ ಮೇಡಮ್ಗೆ. ನಾನು ಮೇಡಮ್ ಈ ಥರ ಮೇಡಮ್ ಹೋಗೋಣ ಮೇಡಮ್. ಸೊ ನನ್ನ ಒಂದು ಇಂಟೆಂಟ್ ಅಷ್ಟೇ, ಅದರಿಂದ ಫುಲ್ ಎನರ್ಜಿಯಾಗಿ ಪುಷ್ ಮಾಡಿದೆ ಮಧುಮಿತಾ ಮೇಡಮ್ ಅಂತಲೇ ಹೇಳ್ಬೋದು. ಮೇಡಮ್ ಹೋಗೋಣ ಮೇಡಮ್, ಎಷ್ಟು ಜನ ಬೇಕಾದ್ರೂ ಹೋಗೋಣ ಅಂತ ಪ್ರತಿದಿನ ಕಾಲ್ ಮಾಡಿ ಕೇಳೋರು, ಮೇಡಮ್ ಏನಾಯಿತು ಅಂತ. ಲಾಸ್ಟ್ ಇನ್ನೂ 1 ವೀಕ್ ಇರೋವರೆಗೂ ಅದು ಒಂಥರ ಸಸ್ಪೆನ್ಸ್ ಥರ. ಯಾಕಂದರೆ ಯಾರ ಹತ್ರ ಮಾತಾಡಿದ್ವಲ್ಲ ಅವ್ನು ಬೇಗ ಕನ್ಫರ್ಮೇಷನ್ ಕೊಡ್ತಾ ಇರಲಿಲ್ಲ, ಅವ್ನು ತುಂಬ ಬ್ಯುಸಿ ಇದ್ದ. ನಮಗೇನು ಅವನದು ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಕೇಳಿದ್ದಕ್ಕೆ ಅವನ ಜೊತೆನೇ ಅವನದ್ರಲ್ಲೇ ಹೋಗಬೇಕು ಅಂತ ನಾವು ಲಾಸ್ಟ್ ಇನ್ನು ಬುಕ್ ಆಗೋವರೆಗೂ ನನಗೆ ಫುಲ್ಲು ಇದು ಹೋಗ್ತೀವೋ ಇಲ್ಲೋ ಅನ್ನೋದು ನನಗೆ ಡೌಟೇ. ಆ ಟ್ರಿಪ್ ದ ಬೆಸ್ಟ್ ಟ್ರಿಪ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಹಿಂಗಾಗತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಅದೊಂಥರ ಡ್ರೀಮ್ ಟ್ರಿಪ್ ಅಂತಾರಲ್ಲ ಆ ಥರ. ಅದೇ ಥರ 24 ಪೀಪಲ್ ಜಾಯ್ನ್ ಆದ್ರೆ ಆ ಟ್ರಿಪ್ಗೆ ವಿತೌಟ್ ಎನಿ ಎಫರ್ಟ್, ಜಸ್ಟ್ ಒಂದು ಮೆಸೇಜಿಂದ ಒಬ್ರಿಗೊಬ್ರು ಮಾತಾಡಿಕೊಂಡು. ನನಗೇನು ಅನಿಸುತ್ತೆ ಗೊತ್ತಾ, ಯಾವುದು ಕೋಇನ್ಸಿಡೆನ್ಸ್ ಅಲ್ಲ, ಆ ಟ್ರಿಪ್ ಹಂಗೆ ಇಷ್ಟು ಜನ ನಾವು ಹೋಗಲೇಬೇಕು ಅಂತ ಇಟ್ಸ್ ಆಲ್ರೆಡಿ ಡೆಸ್ಟಿನ್ಡ್ ಅಂತ ಅನಿಸುತ್ತೆ. ಎಲ್ಲರದು ಒಂದೇ ಮನೋಭಾವ, ಒಂದೇ ಮನಸ್ಥಿತಿ. ಇಡೀ ಟ್ರಿಪ್ಪಲ್ಲಿ ಇಷ್ಟು ಮಜಾ ಮಾಡಿದ್ದೀವಿ ಅಂತಂದರೆ ಅಷ್ಟು ಮಜಾ ಮಾಡಿದ್ದೀವಿ. ಯಾರು ನಂಬಲ್ಲ, ಸ್ಪಿರಿಚುವಲ್ ಟ್ರಿಪ್ ಮೆಡಿಟೇಷನ್ ಮಾಡೋಕ್ಕೆ ಹೋಗಿ ಇಷ್ಟು ಮಜಾ ಮಾಡಿದ್ದೀವಿ ಅಂತ. ಯಾವಾಗ ಫಸ್ಟು ನಾವು ಗಗನಯಾನ ಮಾಡಿದ್ವಿ ಆ ಸಂದರ್ಭದಲ್ಲಿ ಹಲವಾರು ನಮಗೆ ಮನಸ್ಸೆಲ್ಲ ಒಂದು ರೀತಿ ಉಲ್ಲಾಸ ಆಗಿಬಿಡುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಗಗನಯಾನ ಮಾಡ್ತಿದ್ವಿ ಅಂತೇಳಿ ಆ ಒಂದು ಪ್ರೌಡ್ ಫೀಲಿಂಗು, ಅದೊಂದು ವಿಶೇಷ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿ. ಫಸ್ಟ್ ಡೇ ದರ್ ವಾಸ್ ನಾಟ್ ಮಚ್ ಆಫ್ ಕಾನ್ವರ್ಸೇಷನ್ಸ್, ಯಾರ ಜೊತೆನೂ ಅಷ್ಟು ಮಾತಾಡ್ತಿರ್ಲಿಲ್ಲ. ಬಟ್ ಯಾವಾಗ ನನಗೆ ಅವರಾಗವರೇ ಬಂದು ನನ್ನನ್ನು ಮಾತಾಡೋಕ್ಕೆ ಶುರು ಮಾಡಿದ್ರು, ವೆನ್ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಧನ್ಯ, ಅಯ್ಯೋ ಓಕೆ ನಿನಗೆ ಓಕೆನಾ, ನಿನಗೆ ಇದೆಲ್ಲ ಫೈನಾ, ಎಲ್ಲರ ಜೊತೆ ಒಟ್ಟಿಗೆ ಇದೆಯಾ ಓಕೆನಾ ಅಂತ ಅಂದಾಗ ಆವಾಗ ನನಗೆ ವೆನ್ ಕಂಪೋಸ್ ಐ ವಾಸ್ ಲೈಕ್ ಓಕೆ ಫೈನ್, ಐ ಫೌಂಡ್ ಅ ಗ್ರೂಪ್ ಆಫ್ ಮೈ ಓನ್ ಅಂತ. ಆವಾಗ ಸಾರನಾಥಲ್ಲಿ ನಾವು ಫಸ್ಟು ಮಿಂಗಲ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ಎಲ್ಲ ಮಾತಾಡ್ತಾರೆ, ಓಕೆ ಇಷ್ಟು ಚೆನ್ನಾಗಿ ಎಲ್ಲ ಮಾತಾಡ್ತಿದ್ದಾರಲ್ಲ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಲ್ಲೂ ನನಗೆ ನಾನೇ ಮರ್ತೋದೆ 4 ದಿನ. ಸೀರಿಯಸ್ ಆಗಿ ಹೇಳ್ತೀನಿ, 4 ದಿನ ನನ್ನನ್ನು ನಾನೇ ಮರ್ತು ಬಿಟ್ಟಿದ್ದೀನಿ. ಎಲ್ಲರೂ ಇದು ಮಾಡಿಕೊಂಡು ಅಲ್ಲಿ ಸಾರನಾಥ ಸ್ತೂಪಗಳಿಗೆ ಹೋದ್ವಿ. ಬೌದ್ಧ ಧರ್ಮದ ಸ್ತೂಪಗಳಿಗೆ ಎಲ್ಲ ವಿಹಾರ ಮಾಡಿದ್ವಿ, ಕುಣಿದ್ವಿ, ಕುಪ್ಪಳಿಸಿದ್ವಿ. ಪ್ರಿಯಾಂಕಾ ಮೇಡಮ್ ಅವರು ಮೆಡಿಟೇಷನ್ ಮಾಡಿಸಿದ್ರು, ಅದ್ಭುತವಾದಂಥ ಮೆಡಿಟೇಷನ್. ಅಲ್ಲಿ ಬೌದ್ಧನ ಸನ್ನಿಧಾನದಲ್ಲಿ ಆ ಮೆಡಿಟೇಷನ್ ಮಾಡಿದಂಥ ಅನುಭವಗಳಾಯಿತು. ಅಲ್ಲಿಂದ ನಮ್ಮದು ಪಯಣ ಸಾರಂಗನಾಥನ ದರ್ಶನ ಮಾಡಿಕೊಂಡು ಮತ್ತೆ ಸರ್ವೇಶ್ವರ ಮಂದಿರದಲ್ಲಿ ನಮ್ಮ ಪ್ರಿಯಾಂಕಾ ಮೇಡಮ್ ಅವರ ಒಂದು ಅದ್ಭುತವಾದಂತಹ ಮಾರ್ಗದರ್ಶನ ಮೂಲಕ ಒಂದು 50 ನಿಮಿಷಗಳ ಕಾಲ ಆ ಒಂದು ಶಾಂತವಾದಂತಹ ಚುಮು ಚಳಿಯಲ್ಲಿ ಸಹ 50 ನಿಮಿಷಗಳ ಕಾಲ, ಅದು 50 ನಿಮಿಷ 5 ನಿಮಿಷ ಥರ ಆಯಿತು. ಹಲವಾರು ಜನಕ್ಕೆ ಹಲವಾರು ಅನುಭವ ಆಯಿತು, ದಿವ್ಯಾನುಭವ. ಸರ್ವೇಶ್ವರ ಮಂದಿರ ಅಲ್ಲಿ ಫುಲ್ಲು ಚಳಿ, ನಮಗೆ ಚಳಿ ಅಂತ ಗೊತ್ತಾಗಿದ್ದು ಅಲ್ಲಿ ಫುಲ್ಲು ಚಳಿ ಜಾಸ್ತಿ ಇತ್ತು. ನೆಲದ ಮೇಲೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆದರೂ ಸುಮಾರು ಒಂದು 1/2 ಅವರ್ ಮೇಲೆ ಮೆಡಿಟೇಷನ್ ಮಾಡಿದ್ವಿ ನಾವು. ಮೇಡಮ್ ಇನ್ನೂ ಕಂಟಿನ್ಯೂ ಮಾಡಿಸ್ಬೇಕಂತಲೇ ನಮ್ಮ ಒಳಗಡೆ ಬರ್ತಾಯಿತ್ತು. ಆದರೂ ಮೇಡಮ್ ಎದ್ದೇಳಿದ ತಕ್ಷಣ ಅಂದರೆ ಅಷ್ಟು ಡೀಪಾಗಿ ಅಲ್ಲಿ ಧ್ಯಾನ ಮಾಡಿದ್ವಿ ನಾವು. ಸ್ಪಿರಿಚುವಲ್ ಟ್ರಿಪ್ಪು ಅಂತಂದರೆ ಬರೀ ಎಂಜಾಯ್ಮೆಂಟ್ ಅಷ್ಟೇ ಅಲ್ಲ, ಜೊತೆಗೆ ಧ್ಯಾನ ಹೆಚ್ಚಿಗೆ ಧ್ಯಾನ ಮಾಡಿದ್ವಿ ನಾವು. ಅಷ್ಟು ಎಂಜಾಯ್ ಮಾಡೋದಕ್ಕೆ ಕಾರಣ ಧ್ಯಾನ ಅಂತ ಹೇಳ್ಬೋದು. ಪ್ರತಿ ಪ್ಲೇಸಲ್ಲೂ ಧ್ಯಾನ ಮಾಡಿದ್ದೀವಿ, ಯಾವ ಪ್ಲೇಸಲ್ಲೂ ಧ್ಯಾನ ಮಾಡಿಲ್ಲ ಅನ್ನೋಂಗಿಲ್ಲ. ನಂದು ಆ್ಯಕ್ಚುಲಿ ವಾವ್ ಮೂಮೆಂಟ್ ಅಂತ ಸ್ಟಾರ್ಟ್ ಆಗಿದೆ ಕಾಲಭೈರವ ಟೆಂಪಲಲ್ಲಿ. ಊಟ ಮಾಡ್ಕೊಂಡು 10 ಗಂಟೆಗೆ ಹೋಗಿದ್ದೀವಿ ಅವತ್ತು. ಆ ಎಂಟ್ರ್ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ. ಅದ್ರ ತಕ್ಕಂಗೆ ಅಲ್ಲಿ ನಮಗೆ ಮೆಡಿಟೇಷನ್ ಮಾಡೋಕ್ಕೆ ಜಾಗ ಸಿಕ್ಕಿದ್ದು, ಒಬ್ಬೊಬ್ಬರೇ ಬಂದು ಮೆಡಿಟೇಷನಿಗೆ ಕುತ್ಕೊಂಡಿದ್ದು, ಅದು ಒಂದು ಡಿವೈನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಕಾಲಭೈರವೇಶ್ವರ ಟೆಂಪಲ್ಗೆ ರಾತ್ರಿ ಹೋಗಿ ಮೆಡಿಟೇಷನ್ ಮಾಡಿದ್ದು, ಇಟ್ ವಾಸ್ ಅದು ತುಂಬ ಒಂದು ಅದ್ಭುತ ಅನುಭವ. ಅದು ಲೈಕ್ ಕಾಲಭೈರವೇಶ್ವರಗೆ ರಾತ್ರಿಯೇ ಹೋಗಿ ಇದು ದರ್ಶನ ಮಾಡಬೇಕಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಔಟ್ ಆಫ್ ಕ್ವೆಶ್ಚನ್. ಅದು ನಮಗೆ ಇದು ಅನುಭವ ಆಯ್ತಲ್ಲ, ಲೈಕ್ ಇಟ್ ವಾಸ್ ರಿಯಲಿ ಗ್ರೇಟ್. ಅಲ್ಲಿ ಕೂಡ ಹೋದ್ಮೇಲೆ ಆ ಟೆಂಪಲಲ್ಲಿ
ಪ್ರಸಾದ ಕೊಟ್ಟರು. ನಾನು ದೇವರೇ ಏನಾದರೂ ಕೊಡು, ಎಲ್ಲರಿಗೂ ಒಂದು ಹಾರ ಗೀರ ಏನಾದರೂ ಕೊಡ್ತಾ ಇದೆಯಲ್ಲ, ನನಗೆ ಫಸ್ಟ್ ಟೈಮ್ ಹೋದಾಗ ಏನೂ ಸಿಗಲಿಲ್ಲ. ತಿರ್ಗಾ ಇನ್ನೊಂದು ಸತಿ ಹೋದರೆ ಏನಾದರೂ ಕೊಡು ಅಂತ ಹೇಳಿದ್ರೆ ಒಂದು ಬಾಕ್ಸಲ್ಲಿ ಫುಲ್ ಪ್ರಸಾದ ಕೈಗೆ ಇಟ್ಟರು. ನನಗೆ ತುಂಬ ತುಂಬ ಖುಷಿ ಆಗೋಯಿತು. ಇಲ್ಲೂ ಬಿದ್ದು ಒದ್ದಾಡಿದ್ದಾರೆ, ಮತ್ತು ಎಲ್ಲರಿಗೂ ಕಾಲು ಎಳೆದಿದ್ದಾರೆ, ಅಂತಾಕ್ಷರಿ ಆಡಿದ್ದಾರೆ, ಎಲ್ಲ ಆಡಿದ್ದಾರೆ. ಸೊ ದೆರ್ ವಾಸ್ ನೋ ಡಿಫ್ರೆನ್ಸ್. ನನಗೆ ನನ್ನ ಫ್ರೆಂಡ್ಸ್ ಜೊತೆ ಹೋದಂಗೂ ಇತ್ತು, ಇವ್ರ ಜೊತೆನೂ ಹೋದಾಗಿತ್ತು. ಎವ್ರಿ ಒನ್ ಟ್ರೀಟೆಡ್ ಮೀ ಸೋ ವೆಲ್ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ರಿಯಲಿ ನೈಸ್. ಪ್ರತಿಯೊಬ್ಬರಲ್ಲೂ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇವ್ರು ಎಷ್ಟೇ ದೂರ ಇದ್ದರು ಅವ್ರಿಗೋಸ್ಕರ ಮುಂದೆ ಹೋಗ್ಬಿಟ್ಟು ಕಾಯ್ಕೊತಿದ್ವಿ, ನಮಗಿನ್ನ ಮುಂದೆ ಹೋದವ್ರು ನಮಗೋಸ್ಕರ ಕಾಯ್ಕೊತಿದ್ರು. ಅವ್ರ ಮುಖದಲ್ಲಿ ಯಾವಾಗ್ಲೂ ಬೈಕೋಬೇಕು ಅಂತ ಅನಿಸಿದ್ದು ಕಾಣಿಸ್ಲಿಲ್ಲ, ಮತ್ತು ಕೋಪ ಮಾಡ್ಕೊಂಡಿದ್ದು ಕಾಣಿಸ್ಲಿಲ್ಲ. ಏನೋ ಒಂಥರ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಎಲ್ಲರ ಜೊತೆಗೆ ಹೋಗಬೇಕು ಅನ್ನೋ ಮನಸ್ಥಿತಿನೇ ಇತ್ತು. ಅದು ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿತ್ತು. ದ ಟ್ರಿಪ್ ವಾಸ್ ರಿಯಲಿ ನೈಸ್. ಜೈ ಧ್ಯಾನ ಜಗತ್, ಜೈ ಪತ್ರಿಜಿ, ಜೈ ಶಾಕಾರ ಜಗತ್, ಜೈ ಪಿರಮಿಡ್ ಜಗತ್. ಇಟ್ ವಾಸ್ ಮೇಡ್ ಫಾರ್ ಅಸ್. ನಾವು ಎಲ್ಲಿ ಹೋದ್ರೂ ದರ್ಶನಕ್ಕೆ ಒಂದು ಕಡೆ ಲೇಟ್ ಆಗಿಲ್ಲ. ಎಲ್ಲಿ ಹೋದ್ರೂ ದ ಟೈಮಿಂಗ್ ವಾಸ್ ಸೋ ಪರ್ಫೆಕ್ಟ್ ದಟ್ ನಾವು ಹೋದರೆ ಅಲ್ಲೆಲ್ಲ ಅರೇಂಜ್ ಆಗಿತ್ತು. ಸೊ ಇಟ್ ಫೆಲ್ಟ್ ಲೈಕ್ ವಿ ಹ್ಯಾವ್ ಗಾನ್ ಫಾರ್ ದ ಟ್ರಿಪ್ ದಟ್ ವಾಸ್ ಆಲ್ರೆಡಿ ಪ್ಲ್ಯಾನ್ಡ್. ಸೊ ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಎಲ್ಲರನ್ನೂ ಮೀಟ್ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಇಟ್ ವಾಸ್ ಅ ರಿಯಲಿ ಗುಡ್ ಟ್ರಿಪ್ ಫಾರ್ ಮೀ ಆ್ಯಂಡ್ ಐ ವಿಲ್ ಚೆರಿಶ್ ದಿಸ್ ಟ್ರಿಪ್ ಫಾರ್ ಅ ವೆರಿ ಲಾಂಗ್ ಟೈಮ್. ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಬೀನ್ ಕನ್ವಿನ್ಸಿಂಗ್ ಮೈ ಫ್ರೆಂಡ್ಸ್. ಕಾಲ್ ಮಾಡಿ ಹೇಳ್ತಿದ್ದೀನಿ, ನೆಕ್ಸ್ಟ್ ಇಯರ್ ಕಾಶಿಗೆ ಹೋಗೋಣ, ಬರ್ತೀನಿ ನಮ್ಮ ಜೊತೆ. ಒಬ್ಬೊಬ್ಬರಿಂದನೂ ಕೂಡ ಏನೇನೋ ಒಂದು ಕಲ್ತಿರೋದು. ಸ್ಟಾರ್ಟಿಂಗ್ ಹೋಗುವಾಗೆಲ್ಲ ಅಲ್ಲಿ ಏರ್ಪೋರ್ಟ್ಗೆ ಹೋದಾಗ ಅಷ್ಟೇನು ನೋಡಿಬಿಟ್ಟು ಸುಮ್ಮನೆ ಇದ್ದು ಸೈಲೆಂಟಾಗಿ. ಆಮೇಲೆ ಅಲ್ಲೋದಾಗಲೂ ಅಷ್ಟೊಂದೇನು ಕನೆಕ್ಟ್ ಆಗಲಿಲ್ಲ. ಬಟ್ ಆಮೇಲೆ ಎಲ್ಲ ಜರ್ನಿ ಸ್ಟಾರ್ಟ್ ಆದಮೇಲೆ ಎಲ್ಲರ ಜೊತೆನೂ ಒಂಥರ ಬಾಂಡಿಂಗ್ ಎಲ್ಲ ಆಯಿತು. ಆಮೇಲೆ ಎಷ್ಟು ಎಲ್ಲ ಇದು ಫ್ಯಾಮಿಲಿ ಜೊತೆಗೆ ಹೋಗಿದ್ರು ಕೂಡ ಇಷ್ಟೊಂದು ನಾವು ಎಂಜಾಯ್ ಮಾಡ್ತಾ ಇರಲಿಲ್ಲ ಅಂತ ಅಷ್ಟು ಎಂಜಾಯ್ಮೆಂಟ್ ಇತ್ತು. ಮತ್ತು ಎಲ್ಲೂ ಕೂಡ ನಮಗೆ ಸ್ಟ್ರೆಸ್ ಅನ್ನಿಸ್ಲೇ ಇಲ್ಲ. ಇದು ಜರ್ನಿ ಬಂದುಬಿಟ್ಟು ಅಷ್ಟು ಚೆನ್ನಾಗಿ ದೇವಸ್ಥಾನ ದೇವರು ನೋಡೋದಾಗಲಿ ಪ್ರತಿಯೊಂದು ಕೂಡ ಎಷ್ಟು ಈಸಿಯಾಗಿ ಹಿಂಗೆ ಚಿಟಿಕೆ ಹೊಡೆದಂಗೆ ಆಗೋಯ್ತು. ಎಲ್ಲದನ್ನು ಕೂಡ ಎಲ್ಲೂ ವೆಯ್ಟ್ ಮಾಡಲಿಲ್ಲ. ಎಲ್ರಿಗೂ ಎಷ್ಟು ಗ್ರ್ಯಾಟಿಟ್ಯೂಡು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಅನಿಸುತ್ತೆ. ಅದೇನು ಅಂತಾರಲ್ವ, ನಾವು ಫಸ್ಟ್ ಕಾಲಭೈರವ ಟೆಂಪಲ್ಗೆ ಹೋಗಿ ಆ ಟೈಮ್ನೇ ಗೆದ್ದುಬಿಟ್ಟಿದ್ದೀವಿ ನಾವು. ಎಲ್ಲನೂ ಒಂದು ಡಿವೈನ್ ಟೈಮಿಂಗ್, ಎಲ್ಲೂ ಅರ್ಲಿ ಇಲ್ಲ, ಎಲ್ಲೂ ಲೇಟ್ ಇಲ್ಲ ಅಲ್ವಾ. ಯಾವ ಟೈಮಲ್ಲಿ ಜನ ಜಾಸ್ತಿ ಇರಲ್ವೋ ಆ ಟೈಮಿಗೆ ಆ ಪ್ಲೇಸಲ್ಲಿ ಹೋಗಿದ್ದೀವಿ. ಬೆಳಗ್ಗೆ ವಿಶ್ವನಾಥನ್ ಟೆಂಪಲಲ್ಲೂ ಕೂಡ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾರ್ಮಲ್ ಟೆಂಪಲ್ ಅಂದರೆ ಹೆಂಗಿರುತ್ತೆ, ಒಂದು ದೊಡ್ಡ ಗೋಪುರ ಇರುತ್ತೆ. ಬಟ್ ಅದೇನೋ ಡಿಫ್ರೆಂಟ್ ಟೆಂಪಲ್ ಅಲ್ಲ, ಫುಲ್ಲು ಕಾರಿಡಾರ್ಸು ಮಧ್ಯ ಮಾತ್ರ ಅದಿದು. ಆ್ಯಂಡ್ ಅದನ್ನು ಕೂಡ ಅಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ದೀವಿ. ಮಾಡ್ತಾ ನಾನು ಕೇಳ್ತಾ ಇದ್ದೀನಿ, ಕಾಶಿ ವಿಶ್ವನಾಥ ನೀನು ಹೆಂಗಿದೆಯಾ, ನೀನು ದರ್ಶನ ಮಾಡ್ಬೋದಾ ನಾನು ಅಂತ ಆ ಥರ ಕೇಳ್ತಾ ಇದ್ದೀನಿ. ನನಗೆ ಫುಲ್ಲು ನನ್ನ ಮಗ ದೇವಾಂಶ್ ಅವನು ನಗೋದು ಅಳೋದು 5 ಮಿನಿಟ್ಸ್ ಅದೇ ಬರ್ತಾ ಇದೆ. ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನ, ನಾನು ಏನೋ ಕೇಳಿದ್ರೆ ಏನೋ ಕಾಣಿಸ್ತಾ ಇದೆ ಅಲ್ಲ ಅಂತಂದರೆ ಸ್ಟ್ರಾಂಗ್ ಸೌಂಡ್ ಬರ್ತಾ ಇದೆ. ಆಲ್ರೆಡಿ ನಾನು ನಿನ್ನ ಜೊತೆ ಇದ್ದೀನಿ, ಇನ್ನೂ ನನ್ನ ನೋಡಬೇಕಾ ಅಂತ ಕಣ್ಣಲ್ಲೆಲ್ಲ ನನಗೆ ಇಳಿತಾ ಇದೆ. ಒಂಥರ ಇನ್ನೇನು ಬೇಕು ಒಬ್ಬ ಪೇರೆಂಟ್ ಆಗಿ ಅಲ್ವಾ, ಆ ದೇವರೇ ನಮ್ಮ ಜೊತೆ ಇದ್ದಾನೆ ಅಂತ ಹೇಳಬೇಕಾದ್ರೆ. ಅದಕ್ಕಿಂತ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಕಾಶಿ ವಿಶ್ವನಾಥನ ದರ್ಶನ ಬೆಳಗ್ಗೆ ಆ ಚುಮು ಇದರಲ್ಲಿ ತುಂಬಾ ಖುಷಿಪಟ್ಟೆ. ಅವಳು ನನ್ನ ಮಗಳು ಕೂಡ ತುಂಬ ಖುಷಿಪಟ್ಟಳು, ನಾನು ತುಂಬಾ ಖುಷಿಪಟ್ಟೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಅಲ್ಲಿ ಧ್ಯಾನ ಮಾಡಿದ್ದು ನಾವು ತುಂಬ ಕಡಿಮೆ ಅನಿಸ್ತದೆ, ಒಂದು 20 ನಿಮಿಷ ಮಾಡಿದ್ವಿ. ಆದರೆ ನನಗೆ ಅಲ್ಲಿ ನನಗೆ ಬಸವನೇ ನನ್ನ ಮುಂದೆ ನಿಂತ್ಕೊಂಡು ನನ್ನ ಮುಂದೆ ನಿಂತಿದ್ದಾನೆ ಅಷ್ಟು ಚೆನ್ನಾಗಿ ಫೀಲ್ ಆಯಿತು. ಒಂದು ದೊಡ್ಡ ಬಸವ ನನ್ನ ಮುಂದೆ ನಿಂತಿದ್ದಾನೆ ಅನ್ನೋ ಫೀಲ್ ಆಯಿತು. ಕಣ್ಣಲ್ಲಿ ನೀರು ಬರ್ತಾಯಿದೆ, ಹಿಂಗೆ ಹೇಳೋಕ್ಕೆ ಬರ್ತಾಯಿಲ್ಲ, ಅಷ್ಟು ದೊಡ್ಡ ಬಸವ ನನ್ನ ಮುಂದೆ ನಿಂತಂಗೆ. ಅದೊಂದು ಬೆಸ್ಟು ಎಕ್ಸ್ಪೀರಿಯೆನ್ಸ್ ಆಯಿತು. ಕಾಶಿ ವಿಶ್ವನಾಥನ ದರ್ಶನ ಅಂತೂ ಅಮೋಘ. ಮೇಡಮ್ ಹೇಳ್ದಂಗೆ ನಾವು ಕೈಲಾಸದಲ್ಲೇ ಆ ದೇವರನ್ನೇ ನೋಡಿದ್ವಿ, ಕೈಲಾಸದಲ್ಲಿ ಶಿವನ ದರ್ಶನವನ್ನೇ ಮಾಡಿದ್ವು. ಹೋಗ್ತಾ 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 ಎಲ್ಲೋ ಕೈಲಾಸಕ್ಕೆ ಹೋಗ್ತಾ ಇದ್ದೀವಿ ನಾವು, ಒಳಗಡೆ ಅಲ್ಲಿ ಹೋಗಿದ್ದೀವಿ, ಆ ಶಿವನನ್ನು ನೋಡ್ತಾ ಇದ್ದೀವಿ ನಾವು. ಅವನು ವರ ಕೊಟ್ಟಿದ್ದಾನೆ, ಅದು ಎರಡೆರಡು ದಾರಿಯಲ್ಲಿ ನಾವು ಹೋಗಿ ನೋಡಿದ್ದೀವಿ. ತುಂಬ ಅದ್ಭುತವಾದ ಇದು. 10 ನಿಮಿಷ ಅಲ್ಲ, 1 ಗಂಟೆ 20 ನಿಮಿಷ ನಾನು ಕಣ್ಮುಚ್ಚಿ ಧ್ಯಾನ ಮಾಡಿದ್ದೀನಿ. ನಾನು ನಿಜವಾಗ್ಲೂ ಗೊತ್ತೇ ಇಲ್ಲ ಸರ್. ನಾನು ಕಣ್ ತೆರೆದಾಗ ಹೇಳ್ತಾ ಇದ್ದಾರೆ, ಎಷ್ಟು ನಿಮಿಷ ಕೂತಿದ್ದೀಯಾ ಗೊತ್ತಾ ನೀನು ಅಂತ. ಅವತ್ತಿನಿಂದ ನಾನು ಶುರು ಮಾಡಿದ್ದು. ಕಾಶಿ ವಿಶ್ವನಾಥ ಮಂದಿರಕ್ಕೆ ಬಂದಾಗ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಫೀಲಿಂಗ್. ಎಲ್ಲ ಹೇಳ್ತಿದ್ರಲ್ಲ ಕೈಲಾಸದಲ್ಲೇ ಹೋಗಿ ಮೆಡಿಟೇಷನ್ ಮಾಡಿದ್ರು ಅಂತ.
ಅದೇ ಥರ ಫೀಲಿಂಗ್ ಇತ್ತು. ಇಟ್ ವಾಸ್ ಅಷ್ಟು ಜನ ಇದ್ರೂ, ಅಷ್ಟು ಚಳಿ ಇದ್ರೂ, ಚಳಿ ಅಂತೂ ತಡೆಯೋದಕ್ಕೆ ಭಾಳ ಕಷ್ಟ ಆಗಿತ್ತು ಆ್ಯಕ್ಚುಲಿ. ಬಟ್ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ. ಕಾಶಿ ವಿಶ್ವನಾಥ, ಅಯ್ಯೋ, ಇಟ್ ವಾಸ್ ಲೈಕ್ ರಿಯಲಿ ಅಮೇಝಿಂಗ್. ನನಗೆ ಜಸ್ಟ್ ಹೋದೆ, ಅಲ್ಲಿ ದರ್ಶನ ಆಯಿತು. ದರ್ಶನ ಆದಮೇಲೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ಮೆಡಿಟೇಷನ್ ಮಾಡೋಣ ಅಂತ ಹೇಳಿದ್ರು. ಆ ಒಂದು ಅರ್ಧ ಗಂಟೆ ಮೆಡಿಟೇಷನಲ್ಲಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಕಾಶಿ ವಿಶ್ವನಾಥ, ನೀನು ನೋಡಾದಮೇಲೆ ನೀನು ನನಗೆ ಮೆಡಿಟೇಷನ್ ಏನು ಅನುಭವ ಕೊಡ್ತೀಯಾ ಕೊಡು ಅಂತ ಹೇಳಿದ್ರೆ, ರಿಯಲಿ ಲೈಕ್ ಶಿವಂದು ಒಂದು ಇದು, ಶಿವ ಬಂದ ತ್ರಿಶೂಲ ಇಟ್ಕೊಂಡು ಫುಲ್ ಕಾರಿಡಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿದೆ. ಇಟ್ ವಾಸ್ ಲೈಕ್ ಅಮೇಝಿಂಗ್ ಫೀಲಿಂಗ್ ಬಂತು ನನಗೆ. ಅದಾದಮೇಲೆ ನೆಕ್ಸ್ಟ್ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೋದ್ವಿ. ಅಲ್ಲೊಂಥರ ಬೆಳಕಿನ ರೀತಿ ಬಂತು. ಕೈಲಾಸ ಅಂದರೆ ಹೀಗೆ, ನಾನು ಯಾವಾಗಲೂ ಮೆಡಿಟೇಷನ್ ಮಾಡಬೇಕಾದ್ರೆ ಒಂದು ಹಿಮಾಲಯದ ಮೇಲೆ ಕೂತ್ಕೊಂಡು ಶಿವ ನನ್ನ ಕಣ್ಮುಂದೆ ಬರ್ತಾಯಿದ್ರು. ಜ್ಞಾನ ಮಾಡಬೇಕಾದ್ರೆ ಅದ್ರ ಮೇಲೆ ಕೂತ್ಕೊಂಡು ಗೋಪುರದ ಮೇಲೆ ಬರೀ ದೊಡ್ಡ ಸ್ಟ್ಯಾಚು ರೀತಿ ಇರುವಾಗ ಅದೇ ಥರ ಅಲ್ಲಿ ಕೂತ್ಕೊಂಡು ಜ್ಞಾನ ಮಾಡಬೇಕಾದ್ರೆ ಆ ಅನುಭವ ಆಯಿತು. ಜೈ ಧ್ಯಾನ ಜಗತ್, ಜೈ ಧ್ಯಾನ ಜಗತ್, ಜೈ ಪಿರಮಿಡ್ ಜಗತ್, ಜೈ ಪಿರಮಿಡ್ ಜಗತ್, ಜೈ ಶಾಕಾರ ಜಗತ್, ಜೈ ಶಾಕಾರ ಜಗತ್, ಜೈ ಪತ್ರಿಜಿ, ಜೈ ಪತ್ರಿಜಿ. ಅಯೋಧ್ಯೆ ಅಂತರೂ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳ್ತಾಯಿದ್ರು ಅಯೋಧ್ಯೆಗೆ ಹೋಗ್ಬೇಕು. ಯಾಕೆ ಎಲ್ಲರೂ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳ್ತಾರೆ ಅಂತಂದರೆ, ನನಗೆ ಅಲ್ಲಿಗೆ ಹೋದ್ಮೇಲೆ ರಿಯಲೈಸ್ ಆಗಿದ್ದು, ಆ ರಾಮನ್ ನೋಡಿದ ತಕ್ಷಣ ಒಳಗಡೆ ಏನೋ ಒಂಥರ, ಇವಾಗ ಜಾತ್ರೆಯಲ್ಲಿ ತಾಯಿನ ತಪ್ಪೋಗಿರುತ್ತಲ್ಲ ಮಗು, ಮತ್ತೆ ಸಿಗಿದ ತಕ್ಷಣ ಎಷ್ಟಾಗುತ್ತೋ ಆ ಥರ ಫುಲ್ಲು ಒಂಥರ ಎಕ್ಸ್ಪೀರಿಯೆನ್ಸು. ಕಂಟ್ರೋಲ್ ಮಾಡಿಕೊಂಡ್ರು ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ, ಅಳ್ತಾ ಇದ್ದೀನಿ. ಏನಿದೆ ನನಗೆ ಹಿಂಗೆ ಆಗ್ತಾಯಿದೆ ಅಂತ ನೋಡಿದ್ರೆ ಪ್ರತಿಯೊಬ್ಬರು ಅಳ್ತಾ ಇದ್ದೀರಾ. ಅದರಲ್ಲಿ ಯಾರೂ ಅಲ್ಲಿಂದ ಬರೋಕ್ಕೆ ರೆಡಿ ಇಲ್ಲ ಆ ಮೂಮೆಂಟಲ್ಲಿ. ಐಡಲ್ಲು ಇದಾದಾಗ ಅದು ನಿಲ್ಲಿಸ್ಬೇಕಾದ್ರೆ ಎಲ್ಲರ ಮನೆಗೂ ಅಕ್ಷತೆ ಕಳಿಸಿ ಇದು ಲ್ಯಾಂಪ್ ಹಚ್ಚಬೇಕು ಅಂತ ಹೇಳಿದರು, ದೀಪಗಳೆಲ್ಲರ ಮನೆಯಲ್ಲಿವೆ. ಆವಾಗ ನಾನು ಅದು ತುಂಬ ಚೆನ್ನಾಗಿ ಮಾಡಿದ್ದೆ. ದೇವ್ರ ಮನೆಯಲ್ಲೆಲ್ಲ ರಾಮ ನಾಮ ಬರೆದ್ಬಿಟ್ಟು ಹೊಸಲಿಗೆಲ್ಲ ದೀಪ ಹಚ್ಚಿ ಆವಾಗ ಬೇಡ್ಕೊಂಡಿದ್ದೆ, ರಾಮನ ದರ್ಶನ ನನಗೆ ಮಾಡೋಕ್ಕಾಗುತ್ತಾ, ಅಲ್ಲಿಗೆ ಬರೋ ಅದೃಷ್ಟ ಇದೆಯಾ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಆವತ್ತು ಪೂಜೆ ಮಾಡಿದ್ದೆ. ಅಲ್ಲಿ ನನಗೆ ಅಲ್ಲಿವರೆಗೂ ನೆನಪಿಲ್ಲ. ನಾನು ಅಲ್ಲಿಗೆ ಹೋಗಿ ರಾಮನ ಮುಂದೆ ನಿಂತ್ಕೊಂಡಾಗ ನನಗೆ ನೆನಪಾಗ್ತಾ ಇದೆ. ರಾಮಂದು ಅವಾಗ ನಾನು ದೀಪ ಹಚ್ಚಿದ್ದೆ, ಅದನ್ನು ಬರೆದಿದ್ದೆ, ಅಕ್ಷತೆ ಇಟ್ಟು ಪೂಜೆ ಮಾಡಿ ನಾನು ಇದನ್ನು ಬೇಡ್ಕೊಂಡಿದ್ದೆ ಅಂತ ಆವಾಗ ನೆನಪಾಗ್ತಾ ಇದೆ. ನನಗೆ ಇದಕ್ಕಿಂತ ಮುಂಚೆನೇ ನನಗೆ ಒಂದ್ಸರಿ ಕನಸು ಬಿದ್ದಿತ್ತು. ಕನಸಲ್ಲಿ ನಾನು ಅಯೋಧ್ಯೆಯನ್ನು ನೋಡ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿ ನೋಡಿದಾಗ ನನಗೆ ಅಲ್ಲಿ ಫ್ಲ್ಯಾಶ್ ಆಗಿದ್ದು ಈ ಕನಸನ್ನು. ಫ್ರೆಂಡ್ ಜೊತೆನೇ ಹೋಗಿದ್ದೀನಿ. ನಾನು ಯಾವ ಫ್ರೆಂಡ್ಸ್ ಅಂತ ಗೊತ್ತಿರಲಿಲ್ಲ, ಆದರೆ ಫ್ರೆಂಡ್ಸ್ ಜೊತೆಗೆ ನಾನು ಅಯೋಧ್ಯೆಯನ್ನು ನೋಡ್ಕೊಂಡು ಖುಷಿಯಾಗಿ ಹೊರಗಡೆ ಬಂದಿದ್ದು. ನನಗೆ ಅಯೋಧ್ಯೆ ಇದು ಬಂದಿತ್ತಲ್ವ, ಆ ಟೈಮಲ್ಲಿ ಕನಸು ಬಿದ್ದಿದ್ದು ಅಲ್ಲಿ ಫ್ಲ್ಯಾಶ್ ಆಯಿತು. ನನಗೆ ಅದು ಬ್ಲೆಸ್ ಅಂತ ಅನ್ನಿಸ್ತು. ಅಯೋಧ್ಯೆಗೆ ಹೋಗ್ಬೇಕಾರೆ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ನಮಗೆ ಹೆಂಗೆ ಅಂತಂದರೆ, ರಾಮನ್ ನೋಡಿದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂಥರ. ಮೇಡಮ್ಗೆ, ಪ್ರಿಯಾಂಕಾ ಮೇಡಮ್ಗೆ ಫುಲ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ಆದರೆ ನನಗೆ ಧ್ವನಿ ಫುಲ್ಲು ಹೊರಗಡೆ ಬರ್ತಾ ಇದೆ. ಜೈ ಶ್ರೀರಾಮ್ ಅಂತ ಅದು ಧ್ವನಿ, ಆ ಧ್ವನಿನೇ ಚೇಂಜ್ ಆಗಿಬಿಡ್ತಲ್ಲಿ ನನ್ನದು. ಅಲ್ಲಿ ಹೋದ ತಕ್ಷಣ ಆ ಎನರ್ಜಿಸ್ ಆ ಥರ ಇದೆ. ರಾಮನ್ ನೋಡಿದ ತಕ್ಷಣ ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ, ಆ ಥರ ನನ್ನೊಳಗಡೆ ಅಷ್ಟು ಅದನ್ನು ತಡ್ಕೊಳಕ್ಕಾಗದೆ ಜೈ ಶ್ರೀರಾಮ್ ಅಂತ ಫುಲ್ಲು ಹೇಳ್ತಾ ಇದ್ದೀನಿ. ಅಲ್ಲಿ ಎಲ್ಲರ ಕಣ್ಣಲ್ಲೂ ನೀರು ಬರ್ತಾ ಇದೆ. ಆ್ಯಕ್ಚುಲಿ ನಾವೆಲ್ಲರೂ ಫುಲ್ಲು ಕ್ಲೋಸ್ ಆಗಿದ್ದು ರಾಮ ಮಂದಿರದಲ್ಲಿ ಅಂತ ಅನ್ಬೇಕು. ಎಲ್ಲರೂ ಒಬ್ರಿಗೊಬ್ರು ಹೆಸರು ಸಹ ಗೊತ್ತಿರಲಿಲ್ಲ ಒಂದು ದಿನದಲ್ಲಿ. ನೆಕ್ಸ್ಟ್ ಡೇ ಎಲ್ಲರೂ ಫುಲ್ಲು ಒಂದೇ ಫ್ಯಾಮಿಲಿ ಮೆಂಬರ್ಸ್ ಥರ ರಾಮ ಮಂದಿರದಲ್ಲಿ ಆದ್ವಿ. ಈ ಇಡೀ ಟ್ರಿಪ್ಪಲ್ಲಿ ಒಂದು ಭಾವನೆಗಳಿಗೆ ಮತ್ತು ಒಂದು ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಂದರೆ ಶ್ರೀರಾಮನ ದರ್ಶನ. ಯಾರೂ ನಾವು ಕನಸು ಎಣಿಸ್ತಿರ್ಲಿಲ್ಲ, ಯಾಕಂದರೆ ಎಲ್ಲರೂ ಹೊಸಬರು. ಆ ಪುರುಷೋತ್ತಮ ಕೋದಂಡರಾಮನ ದರ್ಶನ ನಮಗೆಲ್ಲ ಎಷ್ಟು ವೈಭವದಿಂದ ಆಗುತ್ತೆ ಅಂತ ನಾವು ಎಣಿಸಿರಲಿಲ್ಲ. ನಾವೆಲ್ಲರ ಜೊತೆಗೆ ಹೋಗಿ ಶ್ರೀರಾಮನ ದರ್ಶನ ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆಗಳ ಕಟ್ಟೆ ಹೊಡೆದ್ಬಿಡ್ತು. ನಮ್ಮ ಜೀವನ ಸಾರ್ಥಕ ಆಯಿತು, ಶ್ರೀರಾಮನೇ ನಮ್ಮನ್ನು ಕರೆಸ್ಕೊಂಡಿದ್ದಾನೋ ಅಥವಾ ಶ್ರೀರಾಮನನ್ನೇ ನಾವು ನೋಡೋಕೆ ಹೋಗಿದ್ದೀವಿ ಅನ್ನೋ ರೀತಿ ಆ ಶ್ರೀರಾಮನ ಎಲ್ಲ ಒಂದು ಆ ದಿವ್ಯ ತೇಜಸ್ಸು, ಅಲ್ಲಿರ್ತಕ್ಕಂಥ ಒಂದು ಆರ ಲೆವೆಲ್ಲು, ಅಲ್ಲಿರ್ತಕ್ಕಂಥ ಒಂದು ಎನರ್ಜಿ ಎಲ್ಲ 24 ಜನಕ್ಕೆ ಪಾಸ್ ಆಗಿಬಿಟ್ಟು, ಆವಾಗ ನಮಗೆ ಈ ಶ್ರೀರಾಮ ಅಂದರೆ ಏನು, ಆ ವರ್ಲ್ಡಿಗೆ ಏನು
ಶಕ್ತಿ ಇದೆ. ಆ ಜೈ ಶ್ರೀರಾಮ ಅಂತ ಆ ಘೋಷಣೆಗೆ ಎಷ್ಟು ಪವರ್ ಇದೆ ಅಂತೇಳಿ ಜಸ್ಟ್ ನಾವು ಕೇಳಿದ್ವಿ. ಸ್ವತಃ 24 ಜನ ಅನುಭವಿಸಿದ್ವಿ, ಪ್ರತಿಯೊಬ್ಬರು ಅದನ್ನು ಅನುಭವಿಸಿದ್ವಿ. ಎಲ್ಲರ ಕಣ್ಣಲ್ಲೂ ಒಂದು ಅಶ್ರುಧಾರೆ. ಅದು ಶ್ರೀರಾಮನೇ ನಮ್ಮ ಒಳಗಡೆ ಬಂದ್ಬಿಟ್ಟು ನಮ್ಮ ಅಂತರಂಗದ ಭಾವನೆಗಳಲ್ಲಿ ಒಕ್ಬಿಟ್ಟು ಆ ದೈವತ್ವದ ಒಂದು ಶಕ್ತಿ ಕಣ್ಣೀರಿನ ಮೂಲಕ ಅಲ್ಲಿ ರಾಮ ಲಕ್ಷ್ಮಣ ಸೀತಾ ಸಹಿತ ಹನುಮಾನನ ದರ್ಶನ ಆಯಿತು. ಅವರು ಆ 4 ಜನ ನಮ್ಮನ್ನು 24 ಜನನ ಮನ ತುಂಬಿ ಆಶೀರ್ವದಿಸಿದ ರೀತಿ ನನಗಂತೂ ಫೀಲ್ ಆಯಿತು. ಎಷ್ಟೋ ಸರಿ ನಮ್ಮರು ಬಂದು ಮತ್ತೆ ವಾಪಸ್ ಹೋಗಿ ಆ ಒಂದು ವೈಭವವನ್ನು, ಆ ಒಂದು ತೇಜಸ್ಸನ್ನು ನಾವು ಕಣ್ತುಂಬಿಕೊಂಡು ಹೊರಗಡೆ ಬರೋದ್ರೊಳಗಡೆ ಏನೋ ಒಂದು ಭಾರವಾದಂಥ ಒಂದು ಮನಸ್ಸು ಆಗ್ರಹ ಆಗಿಬಿಟ್ಟು ಎಲ್ಲರೂ ಒಂದು ರೀತಿ ಪ್ರಫುಲ್ಲರಾಗಿ ಉಲ್ಲಾಸಿತರಾಗಿ ಏನೋ ಒಂದು ಸಾಧನೆ ಮಾಡಿದರ ರೀತಿ ನಮ್ಮ ಜೀವನ ಸಾರ್ಥಕತೆಯ ಭಾವ ಎಲ್ಲರ ಮುಖದಲ್ಲೂ ಕಾಣ್ತಾ ಇದೆ. ಅಯೋಧ್ಯೆಯಲ್ಲಿ ಹೋಗುವಾಗ ಇದು ಏನು ನಿದ್ದೆ ಅಂದರೆ ನಿದ್ದೆ, ಬಟ್ ಒಂದು ಸ್ವಲ್ಪ ಹೊತ್ತಾದಮೇಲೆ ಎನರ್ಜಿ ಹೇಗೆ ಬೂಸ್ಟ್ ಆಯಿತು ಅಂತಂದರೆ ತುಂಬ ಚೆನ್ನಾಗಿ, ಅಂದರೆ ಒಂಥರ ಫ್ಯಾಮಿಲಿ ಥರ ಅನಿಸ್ಲಿಕ್ಕೆ ಶುರುವಾಯಿತು. ನಾವೆಲ್ಲ ಒಂದೇ ಅನ್ನೋದಕ್ಕೆ ಶುರು ಆಗೋಯ್ತು. 5 hours ಜರ್ನಿ ಹೇಗೆ ಅಯೋಧ್ಯೆಗೆ ಮಾಡಿದ್ವಿ ಅಂತ ಸ್ವಲ್ಪನೂ ಗೊತ್ತಾಗಿಲ್ಲ. ರಾಮನ ದರ್ಶನ ಮಾಡಿದಾಗ ನಿಜವಾಗ್ಲೂ ನನಗೂ ಅಳು ಬರುತ್ತಾ ಅಂತ ಅವತ್ತೇ ನನಗೆ ಅನ್ಸಿದ್ದು. ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ನಾನು ಕಲ್ಲು ಅನ್ಕೋತಾ ಇದ್ದೆ, ರಾಮ ಕಲ್ಲನ್ನೇ ಹೊಡೆದ್ಬಿಟ್ಟು ನಾನು ರಾಮನ ನೋಡಿರೋದು ಆ ಅನುಭವ ಅಂತೂ ಇವಾಗ್ಲೂ ಒಂಥರ ಅದು ನೆನೆಸ್ಕೊಂಡ್ರೆ ಒಂಥರ ಗೂಸ್ಬಂಪ್ ಬರುತ್ತೆ ಅನ್ನೋ ಥರ ಅನಿಸುತ್ತೆ. ಬಟ್ ಇವಾಗ್ಲೂ ನಾವು ಆಚೆ ಬಂದು ನಾವು ಹತ್ತಿರೋದಾಗಲಿ, ಒಬ್ರನ್ನೊಬ್ರು ಹಗ್ ಮಾಡ್ಕೊಂಡು ಹತ್ತಿರೋದಾಗಲಿ, ಆವಾಗಲೇ ಸರ್ ಹೇಳ್ದಂಗೆ ಒಂಥರ ನಾವೆಲ್ಲರೂ ಒಂದೇ ಕುಟುಂಬದಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗೋಯ್ತು. ಅದ್ರ ಜೊತೆಗೆ ನಾವು ಆಚೆ ಬಂದಿದ ತಕ್ಷಣ ಆ ಥರ ಹತ್ತಿರೋದು ಇವಾಗಲೂ ನನಗೆ ಅದು ಹೇಳ್ಕೊಂಡಾಗ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ರಾಮನ ದರ್ಶನ ಅಂತೂ ಅದ್ಭುತ ಕ್ಷಣ, ಅದು ಹೇಳೋದಕ್ಕೆ ಆಗಲ್ಲ. ಅದು ಆ ರಾಮನನ್ನು ನೋಡ್ತಾ ಇದ್ರೆ ಅವ್ರು ಹೇಳಿದ್ರು, ಆ ರಾಮನ ಉದ್ಘಾಟನಾ ಸಮಯದಲ್ಲಿ ನಾವು ಅಂದ್ಕೊಂಡಿದ್ದು ಹೋಗಕ್ಕಾಗುತ್ತಾ ತಂದೆ, ನಿಮ್ಮನ್ನು ನೋಡೋದಕ್ಕಾಗುತ್ತಾ, ನಾವು ಅಲ್ಲೂ ಬರೋದಕ್ಕಾಗುತ್ತಾ, ನಿಮ್ಮನ್ನು ಡೈರೆಕ್ಟಾಗಿ ನೋಡೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಅದು ಮಾತಲ್ಲಿ ಹೇಳೋದಕ್ಕಾಗಲ್ಲ, ಆ ಥರ ಕ್ಷಣ ಆಯಿತು. ಅಯೋಧ್ಯೆಯಲ್ಲಿ ಒಳಗೆ ಹೋಗಬೇಕಾದ್ರೆ ಐ ಫೆಲ್ಟ್ ಹನುಮಾನ್ ಇಸ್ ಟೇಕಿಂಗ್ ಅಸ್ ಥ್ರೂ, ಈ ಥರ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಒಳಗೆ ಹೋಗ್ತಾ ಅದು ರಾಮನೇ ಇದು ಬಿಲ್ಲು ಬಾಣ ಇಟ್ಕೊಂಡು ರಾಮ ನಡ್ಕೊಂಡು ಬಂದ ಹಾಗೆ ಭಾಸ ಆಯಿತು. ದಟ್ ವಾಸ್ ದ ಕೈಂಡ್ ಆಫ್ ಫೀಲಿಂಗ್ ಇತ್ತು. ದಟ್ ಪುಣ್ಯಭೂಮಿಗೆ ಈ ಥರ ಎಂಟ್ರಿ ಆಗ್ತಾಯಿದೆ ನನಗೆ, ಸಾಕ್ಷಾತ್ ರಾಮ ಆ್ಯಂಡ್ ಹನುಮಾನ್ ಆರ್ ವೆಲ್ಕಮಿಂಗ್ ಆ ಥರ ಅನ್ನಿಸ್ತು. ದರ್ಶನ ವಾಸ್ ಜಸ್ಟ್ ಮೆಸ್ಮರೈಸಿಂಗ್. ಬಾಯಲ್ಲಿ ಏನೂ ಇಲ್ಲ, ಇಟ್ ವಾಸ್ ಜಸ್ಟ್ ಬ್ಲ್ಯಾಂಕ್, ಏನು ಮಾತಾಡೋಕ್ಕೂ ಆಗ್ತಾ ಇಲ್ಲ. ಇಟ್ ವಾಸ್ ಸೋ ನೈಸ್, ಸೋ ಬ್ಯೂಟಿಫುಲ್, ಸೋ ಪೀಸ್ಫುಲ್ ಆ್ಯಂಡ್ ಕಾಮ್. ಆ ಥರ ಐ ಹ್ಯಾಡ್ ನೆವರ್ ಎಕ್ಸ್ಪೀರಿಯನ್ಸ್ ದಟ್ ಕೈಂಡ್ ಆಫ್ calmness and peaceful feeling. It was just mesmerizing. Sarayu Nadi ತೀರದಲ್ಲಿ ಮೆಡಿಟೇಷನ್ ಆಯಿತು. ಇಟ್ ವಾಸ್ ಲೈಕ್ ವಿ ಆಲ್ ಆರ್ ಗೆಟಿಂಗ್ ಕನೆಕ್ಟೆಡ್ ಟು ದಟ್ ಯೂನಿವರ್ಸ್, ಆ ಥರ ಫೀಲಿಂಗ್ ಅಲ್ಲಿ ಇತ್ತು. ಸರಾಯು ನದಿ ಹತ್ರ ಅಲ್ಲಿ ಅಷ್ಟು ಗಲಾಟೆ ನಡೀತಾ ಇದೆ ಹಿಂದೆ ಮುಂದೆ ಅಕ್ಕಪಕ್ಕ, ಆದರೆ ನಾನು ಮಾತ್ರ 2 ಸರಿ ಗೆದ್ದಿದ್ದೀನಿ. ನನಗೆ ಹೆಂಗಾಗ್ತಿದೆ ಅಂದರೆ ನಾನೆಲ್ಲೋ ನದಿಯಲ್ಲಿ ಬಿದ್ದು ಹೋಗ್ತಾ ಇದ್ದೀನೇನೋ ಅನ್ನೋ ಫೀಲ್ ಆಗ್ತಾಯಿದೆ. ಅದಕ್ಕೆ ಕಣ್ಬಿಟ್ಟ ಮೇಲೆ ನನ್ನ ಮಗಳಿಗೆ ಹೇಳಿದರೆ ಅವಳು ನಗ್ತಾ ಇದ್ದಾಳೆ, ನೀವು ಅಷ್ಟು ದೂರ ಇದೆ ನದಿ, ನೀನು ಹೆಂಗೆ ಬೀಳಕ್ಕೆ ಸಾಧ್ಯ ಅಂತ. ಅಂದರೆ ಅದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ನದಿ ದಡದಲ್ಲಿ ಹೋಗ್ಬಿಟ್ಟು ಎಲ್ಲರೂ ಜ್ಞಾನ ಮಾಡಬೇಕಾದ್ರೆ ಜಾಸ್ತಿ ನನಗೆ ಕನೆಕ್ಟ್ ಆಗಿದ್ದಲ್ಲಿ ಅಂದ್ರೆ ಎಲ್ಲರೂ ಉದ್ದು ಕೂತಿದ್ದೀವಿ. ಆ ನದಿ ಹೇಗೆ ಅಂದರೆ ಅಲೆ ಬಂದು ಹಿಂಗೆ ಎಲ್ಲರ ಮೇಲೂ ಹಿಂಗೆ ನಮ್ಮ ಪಾಪ ಕರ್ಮಗಳನ್ನೆಲ್ಲ ತೊಳೆದು ಹೋಗ್ತಾ ಇದೆ ಅನ್ನೋ ಲೆವೆಲ್ಗೆ ಮೂರು ಸಲ ಅಲೆ ಬಂದು ಹಿಂಗೆ ಹೋದಂಗಾಯಿತು. ಅವಾಗಂತೂ ನನಗೆ ಮೈಯಲ್ಲಿ ಏನೋ ಒಂಥರ ವೈಬ್ರೇಷನ್ ಆದಂಗಾಯಿತು. ನಾವು ತ್ರಿಲೋಕದಲ್ಲಿ ಧ್ಯಾನ ಮಾಡ್ದು. ಒಂದು ಭೂಮಿ ಮೇಲೆ ಧ್ಯಾನ ಮಾಡ್ದು, ನೀರಿನ ಮೇಲೆ ಧ್ಯಾನ ಮಾಡ್ದು, ಆಕಾಶದಲ್ಲಿ ಹಾರ್ತಾ ಧ್ಯಾನ ಮಾಡ್ದು. ಹೌದಲ್ವಾ? ತ್ರಿಲೋಕ ಆಯಿತು. ತ್ರಿಕಾಲದಲ್ಲಿ ರಾತ್ರಿನೂ ಧ್ಯಾನ ಮಾಡಿದ್ದೀವಿ, ನಾವು ಮಧ್ಯಾಹ್ನದಲ್ಲೂ ಧ್ಯಾನ ಮಾಡಿದ್ದೀವಿ, ಬೆಳಿಗ್ಗೆನೂ ಕೂಡ ಕಾಶಿ ವಿಶ್ವನಾಥನದಲ್ಲಿ ಧ್ಯಾನ ಮಾಡಿದ್ದೀವಿ. ಹೌದಲ್ವಾ? ನೈಟ್ ಬರೀ 3 ಅವರ್ ನಾವು ನಿದ್ದೆ ಮಾಡಿದ್ರೂ ನಿದ್ದೆನೇ ಅಷ್ಟು ಎನರ್ಜೆಟಿಕ್ ಆಗಿರ್ತಿತ್ತು. ಆಮೇಲೆ ಅಲ್ಲಿಂದ ಬಂದನಲ್ಲ 3 ದಿನ ನನಗೆ ಧ್ಯಾನನೇ ಆಗಲಿಲ್ಲ ಮ್ಯಾಮ್. ಆಮೇಲೆ ನಾನು ಮ್ಯಾಮ್ಗೂ ಹೇಳಿದೆ ಧ್ಯಾನನೇ ಆಗ್ತಿಲ್ಲ ಅಂದರೆ ಯೂಶ್ವಲಿ 3 ಅವರ್ ಹೀಗೆ ಮಾಡ್ತಿದ್ನಲ್ಲ,
ಬರೀ 1 ಅವರ್ಗೆ ಅದು ರುದ್ರಾಕ್ಷಿ ಇಟ್ಕೊಂಡು ಮಾಡ್ತಿದ್ದೆ. ಆಮೇಲೆ ನಾನು ಕೇಳ್ಕೊಂಡಾಗ ಆಮೇಲೆ ನನಗೊಂದು ಥಾಟ್ ಬಂತು, ಅಲ್ಲಿ ಅಷ್ಟು ಎನರ್ಜಿ ಗೇನ್ ಮಾಡ್ಕೊಂಡಿದ್ದೀನಿ, ನಮ್ಮ ಬಾಡಿಗೆ ಎಷ್ಟು ಎನರ್ಜಿ ಬೇಕಲ್ಲ ಅಷ್ಟು ಎನರ್ಜಿ ನನ್ನಲ್ಲಿ ಇದೆ. ಸೊ ಅದಕ್ಕೆ ಇವಾಗ ಧ್ಯಾನ ಎಷ್ಟು ಸಫಿಷಿಯೆಂಟ್ ಅಲ್ಲ ಅಷ್ಟು ಅದಕ್ಕೆ ಮ್ಯಾನೇಜ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆ ಆನ್ಸರ್ ಸಿಕ್ಕಿದ ಮೇಲೆ ನನಗೆ ಇವಾಗ ಧ್ಯಾನ ತುಂಬ ಚೆನ್ನಾಗಿ ಆಗ್ತಾ ಇದೆ. ಐ ವಾಸ್ ವೆರಿ ಹ್ಯಾಪಿ. ಇಟ್ ವಾಸ್ ಲೈಕ್ ಅ ಮೆರಾಕಲ್. ಏರ್ಪೋರ್ಟ್ಗೆ ಹೋಗ್ತಾ ಇರಬೇಕಾದ್ರೆ ನಾನು ಏಂಜಿಲ್ ನಂಬರ್ಸ್ ಇದು ವೆಹಿಕಲ್ಸ್ ಮೇಲೆಲ್ಲ ನೋಡ್ತಾ ಇದ್ದೆ. ಆವಾಗ ಐ ಜಸ್ಟ್ ಗಾಟ್ ಒನ್ ಏಂಜಿಲ್ ನಂಬರ್. ಅದು ಬಂತು ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ. ಮೆಡಿಟೇಷನ್ ಮಾಡಿದ್ರೆ ಪ್ರಿಯಾಂಕಾ ಮ್ಯಾಮ್ ಆ ಮೆಡಿಟೇಷನಲ್ಲಿ ಬಂದು ಏನು ವರಿ ಮಾಡಬೇಡಿ, ಬನ್ನಿ, ವಿಲ್ ಹ್ಯಾವ್ ಅ ವಂಡರ್ಫುಲ್ ಟ್ರಿಪ್, ನಾವು ತುಂಬ ಎಂಜಾಯ್ ಮಾಡೋಣ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿ. ಅಲ್ಲಿರೋ ಎನರ್ಜಿನೇ ನಮಗೆ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿ ಮೆಡಿಟೇಷನ್ಗೂ ಅವಕಾಶ ಕೊಟ್ಟು ಮೆಡಿಟೇಷನ್ನು ಚೆನ್ನಾಗಿ ಮಾಡಿಸಿ ನಮಗೆ ವಾಪಸ್ ಕರ್ಕೊಂಡು ಬಂದಿದ್ದು. ಸೊ ಆಲ್ ದಿಸ್ ಹ್ಯಾಪನ್ ಬಿಕಾಸ್ ಆಫ್ ಮೆಡಿಟೇಷನ್. ಲಹರಿ ಮಹರ್ಷಿ ಅವ್ರ ಮನೆ ಮುಂದೆ ಹೋಗಿ ಅಲ್ಲಿ ನನಗೆ ಏನು ಅನ್ನಿಸ್ತಾ ಇದೆ, ಇಂಥ ಯೋಗಿಗಳೆಲ್ಲ ಓಡಾಡಿರೋ ಅಂದರೆ ಅವರೆಲ್ಲ ಜೀವನ ಮಾಡಿರೋ ಇಂಥ ಪ್ಲೇಸಿಗೆ ನಾವು ಬಂದಿದ್ದೀವಿ ಅಂದರೆ ನಾವೆಷ್ಟು ಪುಣ್ಯವಂತರಲ್ವಾ. ಕಾಶಿ ಅಂತ ಅಂದರೆ ಇಷ್ಟು ಮಹತ್ವವಾದ ಪ್ಲೇಸ ಅಂತ ಅಲ್ಲಿ ಹೋಗಿ ಲಹರಿ ಮಹರ್ಷಿ ಅವರು ಮನೆ ಬಾಗಿಲಿಗೆ ಹೋಗಿ ಹೊಸ್ಲಿಗೆ ನನ್ನ ಹಣೆ ಟಚ್ ಮಾಡಿದ ತಕ್ಷಣ ಒಂದು ಎನರ್ಜಿ ನನ್ನೊಳಗಡೆ ಪಾಸ್ ಆಯಿತು. ವಂಡರ್ಫುಲ್. ಅದನ್ನಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ಆಮೇಲೆ ಅಲ್ಲಿ ಬಾಗಿಲು ಮುಂದೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೇಕಾದ್ರೆ ಒನ್ನೆಸ್ ಬಗ್ಗೆನೇ ಮೆಸೇಜ್ ಬರ್ತಾ ಇದೆ ನನಗೆ ಪೂರ್ತಿ. ಕೂತ್ಕೊಂಡು ಜ್ಞಾನ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಸೂರ್ಯನದು ಬಿಂಬ ಅಷ್ಟು ದೊಡ್ಡದಾಗಿ ಬಂದು ನನಗೆ ಇಲ್ಲಿಂದ ಇಲ್ಲಿವರೆಗೂ ತುಂಬ ಬಿಸಿಯಾದಂಗೆ ಆಯಿತು. ಅದಾದಮೇಲೆ ನನಗೆ ಟಚ್ ಮಾಡಿ ಹಿಂಗೆ ಮಾಡ್ದಂಗೆ ಆಯಿತು ಅಲ್ಲಿ ಮುಂದೆ ಕೂತ್ಕೊಂಡು ಜ್ಞಾನ ಮಾಡಬೇಕಾದ್ರೆ. ಅದಂತೂ ತುಂಬ ಚೆನ್ನಾಗಿತ್ತು. ಅದೆಲ್ಲೋ ಹೋಗ್ಬೇಕಾದರೂ ನಾವು ಲಾರಿ ಮಾಷೆಯ ಮನೆಗೆ ಹೋದ್ವಿ. ಹಬ್ಬ ಅದಿಷ್ಟು ಗಲ್ಲಿ ಮಾತ್ರ ನಾನು ಅಂದ್ಕೊಂಡೆ ಎಲ್ಲರೂ ಬೈಕೊಂಡಿರ್ತಾರೇನೋ ಅಂತಂದು. ಬಟ್ ಎಲ್ರಿಗೂ ಅಲ್ಲಿ ಕುತ್ಕೋಬೇಕಂತಲೇ ಅನ್ನಿಸ್ತಾ ಇತ್ತು. ಅದು ಏನು ಎನರ್ಜಿ ಇದೆನೋ, ಅದು ಮುಟ್ಟಿದ ತಕ್ಷಣ, ಡೋರ್ ಮುಟ್ಟಿದ ತಕ್ಷಣ, ಆ ಗೋಡೆಗೆ ನಿಂತ್ಕೊಂಡ ತಕ್ಷಣ ಅದೊಂದು ಡಿವೈನ್ ಮೂಮೆಂಟ್. ಯಾರಿಗೂ ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನನಗೆ ಅಲ್ಲಿ ಕುಂತಾಗ ದ ಬೆಸ್ಟ್ ಮೆಸೇಜ್ ನನಗೆ ರಿಸೀವ್ ಆಗಿದ್ದು, ವಿಚ್ ಐ ಕ್ಯಾನಾಟ್ ಓಪನ್ಲಿ ಇದು. ಬಟ್ ನನಗೆ ಅದೊಂಥರ ಧೈರ್ಯ ಏನೋ ಒಂದು ಮುಂದೆ ಹೋಗೋಕ್ಕೆ ಒಂಥರ ಧೈರ್ಯ ಬೇಕಲ್ವಾ, ಅದು ನನಗೆ ಲಾರಿ ಮಾಷೆ ಅವ್ರ ಮನೇಲಿ ಸಿಕ್ತು. ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ಟೈಮಲ್ಲಿ ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ, ಏನೋ ಒಂದು ಎನರ್ಜಿ. ಒಳ್ಳೇದಾಗುತ್ತೆ ಅನ್ನೋದು ಒಂದು ಸ್ವಾರ್ಥ, ಪ್ಲಸ್ ನಮ್ಮನ್ನು ನಾವು ಕಂಡ್ಕೊತಾ ಇದ್ದೀವಿ. ಯಾಕಂದರೆ ನಾನು ಅಲ್ಲಿ 4 ದಿನದಲ್ಲಿ ನಾನು ಹೆಂಗೆ ನಿಮ್ಮ ಜೊತೆ ಎಲ್ಲ ಯಾರೂ ಗೊತ್ತಿಲ್ಲದೇ ಇರೋರ ಜೊತೆ ಎಲ್ಲ ಅಷ್ಟು ಮಿಂಗಲ್ ಆಗಿದ್ದಾಗಲಿ, ಅಷ್ಟು ಖುಷಿಯಾಗಿದ್ದಾಗಲಿ, ಅದೊಂಥರ ನನಗೆ ಒಂಥರ ಇವಾಗ ನೆನೆಸ್ಕೊಂಡ್ರು ಒಂಥರ ಮಿರಾಕಲ್ಲೇ ಅಂತ ಅನಿಸುತ್ತೆ. ನಾವು ಡೈಲಿ 2-3 ಅವರ್ಸ್ ಅಷ್ಟೇ ಮಲಗ್ತಿದ್ವಿ, ಆದರೂ ಫುಲ್ ಎನರ್ಜೆಟಿಕ್ ಆಗಿರ್ತಿದ್ವಿ. ಅಂದರೆ ಕಾರಣ ಧ್ಯಾನ, ಜೊತೆಗೆ ನಗೋದು. ಫುಲ್ಲು ನಗ್ತಾ ಇದ್ವಿ, ಎಲ್ಲರೂ ನಗ್ತಾ ಇದ್ವಿ, ಒಬ್ರನ್ನೊಬ್ರು ಮಾತಾಡಿಕೊಂಡು ಹಂಗೆ ನಗ್ತಾ ಇದ್ವಿ. ಬಟ್ ಆ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಏನು ಮಟ್ಕಕ್ಕೆ ಕಮೆಂಟ್ ಮಾಡಿಕೊಂಡು ಮಣ್ಣು ಕುಡಿತಾ ಇದ್ದೀವ, ಟೀ ಕುಡಿತಾ ಇದ್ದೀವ ಅಂತ ಹೇಳ್ಕೊಂಡು ತುಂಬ ಚೆನ್ನಾಗಿತ್ತು. ಎಲ್ಲೂ ಎನರ್ಜಿ ಕಡಿಮೆ ಆಗಿದ್ದಂತೂ ಇಲ್ಲವೇ ಇಲ್ಲ. ನಾವು ಎಷ್ಟು ಅವರ್ ನಿದ್ದೆ ಮಾಡಿದ್ರು ಒಂದೇ, ಇಷ್ಟು ಜನರ ಜೊತೆ ನಾವು ಬೆರೆಯೋದು ಒಂದೇ ಅಂತ ಆವಾಗ ತುಂಬ ಅಂದರೆ ತುಂಬ ಫೀಲ್ ಆಯಿತು. ಆ್ಯಕ್ಚುಲಿ ನಿದ್ದೆನೇ ಬೇಕಾಗಿಲ್ಲ ಅಂತಲೇ ಅನ್ಸಕ್ಕೆ ಶುರುವಾಗಿತ್ತು. ಯಾಕಂದ್ರೆ ನಿದ್ದೆ ಫೀಲಿಂಗು ಇರಲಿಲ್ಲ ಇತ್ತು, ನಿದ್ದೆ ಮಾಡಿಲ್ಲ ಅನ್ನೋದು ಇರಲಿಲ್ಲ ಇತ್ತು. ಅಷ್ಟೊಂದು ಎನರ್ಜಿ ಫ್ಲೋ ಆಗ್ತಾ ಇತ್ತು. ನಾನು ಕಂಪ್ಲೀಟಾಗಿ ನನ್ನನ್ನು ನಾನೇ ಮರ್ತುಬಿಟ್ಟಿದ್ದೆ. ಯಾವ ಡೇ ಅಂತ ಗೊತ್ತಿಲ್ಲ, ಇವತ್ತು ಸ್ಯಾಲ್ರಿ ಹೋಗಬೇಕಾ ಅನ್ನೋದು ಗೊತ್ತಿಲ್ಲ, ಬ್ಯಾಂಕಿನ ಏನಾದರೂ ಮೆಸೇಜ್ ಬರುತ್ತಾ, ಯಾರಿಗಾದರೂ ಕ್ರೆಡಿಟ್ ಆಗಿಲ್ವಾ, ಆ ಥರದ್ದೆಲ್ಲ ಮೊದಲೆಲ್ಲ ನಾನು ಅಲ್ಲೇ ಪ್ರೆಸೆನ್ಸಲ್ಲಿ ಇದ್ರೂ ನನಗೆ ಅದಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಈ ಸಲ ನಾನು ಎಲ್ಲಿದ್ದೆ, ಏನಾಯಿತು, ಏನೂ ಡೇ ನೈಟ್ ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಕಂಪ್ಲೀಟಾಗಿ ನನ್ನನ್ನು ನಾನೇ ಮರ್ತುಬಿಟ್ಟಿದ್ದೆ. ಈ ಸಲ ಅಂತೂ ಧ್ಯಾನದ ಜೊತೆಗೆ ನಾವು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಅಂತ ಅಂದರೆ, ಧ್ಯಾನದ ಮುಖಾಂತರ ನಾವು 2026ಕ್ಕೆ ಹೆಜ್ಜೆಯನ್ನು ಯಾವ ರೀತಿ ಇಟ್ವಿ ಅಂದರೆ, ಧ್ಯಾನ ಮಾಡೋದ್ರ ಮೂಲಕ 25ರಿಂದ 26ಕ್ಕೆ ಹೆಜ್ಜೆ ಇಟ್ವಿ. ಅಲ್ಲಿ ಸಹ ಸುಮಾರು ಒಂದು 1/2 ಅವರ್ ಅಥವಾ 3/4 ಗಂಟೆ ಧ್ಯಾನ ಮಾಡಿದ್ವಿ. ಎಲ್ಲರೂ ವಿಶ್ ಮಾಡ್ಕೊಂಡ್ವಿ. ಸೊ ಈ ಟ್ರಿಪ್ ಇಂಟೆನ್ಷನ್ ಅಂದು ಏನಿತ್ತು ಗೊತ್ತಾ, ನಮ್ದು ಏನೇನು ಬೇಡವಾಗಿದ್ದಿದೆ ಅಲ್ಲ, ಎಷ್ಟೆಲ್ಲ ಕ್ಯಾರಿ ಮಾಡ್ತಾ ಇದ್ದೀವಲ್ವ, ಈ ಟ್ರಿಪ್ಪಲ್ಲಿ ಅದೆಲ್ಲ ರಿಲೀಸ್ ಆಗೋಗ್ಬೇಕು, ಅದೇ ಇಂಟೆಂಟ್. ನಾನು ಎಷ್ಟೋ ಜನ ಮೆಸೇಜ್ ಮಾಡಿದ್ರೆ ಅದೇ ಹೇಳಿದ್ದೀನಿ. ಅದು ತುಂಬಾವರೆಗೂ ಸರ್ವ್ ಆಯಿತು ಅಂತಲೇ ನನಗನ್ಸುತ್ತೆ. ಗಂಗಾ ಆರತಿ ನೋಡೋಕ್ಕೆ ಅವರೆಲ್ಲರೂ ಹೇಳಿದ್ರು ನಾಟ್ ಪಾಸಿಬಲ್, ನಿಮಗೆ ಎಲ್ಲ ಹೋಗುತ್ತೆ, ಎಲ್ಲಿ ನೋಡ್ತೀರಾ ಅಂತ. ಹೋಗೋಣ ಅಂತ ಏನೋ ಕೇಳ್ಕೊಂಡು ಅಲ್ಲಿ ಇಳಿದ ತಕ್ಷಣವೇ ಅಲ್ಲಿ ಘಾಟ್ ಬಂತು.
ಅಲ್ಲಿ ಆ ಬೋಟ್ ರೆಡಿ ಇತ್ತು, ಏನು ಯೋಚನೆ ಮಾಡಲಾರೆ ಹತ್ತಿದ್ವಿ. ಆನ್ ಟೈಮಾಗಿ ನಾವು ಹಸ್ಸಿ ಘಾಟಲ್ಲಿ ಹೋಗಿ ಇಳಿದ್ವಲ್ವ, ಆ ಗಂಗಾ ಆರತಿ ನೋಡೋಕ್ಕೆ 2 ಕಣ್ಣು ಸಾಲದು. ಅದು ಕೂಡ ನಮಗೆ ಮುಂದೆನೇ ಸಿಕ್ತು. ಮೇ ಬಿ ಮುಂಚೆನೇ ಹೋಗಿದ್ರೆ ಹಿಂದಕ್ಕೆ ಸಿಗೋದೇನೋ, ನಾವು ಲೇಟ್ ಹೋಗಿದ್ದಕ್ಕೆ ಮುಂದಕ್ಕೆ ಸಿಕ್ತು ಅನಿಸುತ್ತೆ. ಅಷ್ಟು ಹತ್ತಿರದಿಂದ ನೋಡ್ತಾ. ಆ್ಯಂಡ್ ಲಾಸ್ಟಲ್ಲಿ ಆ ಸ್ಲೋಗನ್ ಹೇಳ್ತಾರಲ್ವ, ಫುಲ್ಲು ವೈಬ್ರೇಷನ್ ಬಾಡಿಯಲ್ಲಿ, ಗೋ ಹತ್ಯೆ ಮಾಡಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಎಲ್ಲರ ಹತ್ರ ಕೂಗಿಸ್ತಾರೆ. ಅದು ದ ಬೆಸ್ಟ್ ಮೂಮೆಂಟ್ ಅದು. ಗಂಗಾ ಆರತಿಲಿ ಮ್ಯಾಮ್ ಹೇಳ್ತಾ ಇದ್ರು ನಮ್ಗೆ ಇಲ್ಲೇ ಕುತ್ಕೋಬೇಕು ನಾವು ನಾಳೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಡೇ ನೋಡಿದ್ರೆ ಹಾಗೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಅಷ್ಟು ಹತ್ತಿರದಿಂದ ಗಂಗಾ ಆರತಿ ನೋಡ್ತಾ ಇದ್ವಿ. ನಮಗೆ ಆ ಟೈಮಲ್ಲಿ ಪ್ರತಿಯೊಂದೂ ಒಂಥರ ಡಿವೈನ್ ಪ್ಲ್ಯಾನ್ ಥರ ನಾವು ಅಂದ್ಕೊಂಡಿದ್ದು ಪ್ರತಿಯೊಂದು ಆಗ್ತಾಯಿತ್ತು. ಬಟ್ ನಾವು ಹಿಂಗೆ ಅಂದ್ಕೊಂಡಿದ್ದು ಅದಕ್ಕಿಂತನೂ ಅದ್ಭುತವಾಗಿ ಆಗ್ತಾಯಿತ್ತು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ನೈಟಲ್ಲಿ ನಾವು ಅಷ್ಟೊಂದು ದೀಪಗಳ ಮಧ್ಯೆ ನಾವೊಂದು ದೀಪದಲ್ಲಿ ಮಧ್ಯದಲ್ಲಿ ಇದ್ದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೇಟ್ ಆಗಿಬಿಟ್ಟಿದೆ. 6 o'clock ಆರತಿ ಅಂತ ಹೇಳ್ತಾರೆ. ನಾವು ಇನ್ನೂ 20 minutes ವಿ ಆರ್ ಅವೇ. ನಮ್ಗೆ ಸಿಗುತ್ತಾ? ಎಲ್ಲರೂ ಹಿಂದಿನ ದಿನ ನೋಡಿಬಿಟ್ಟಿದ್ದಾರೆ. ಸಂಜೆ ನಾವು ನೋಡಿಲ್ಲ. ಏನು ಮಾಡೋದು ದೇವರೇ, ಗಂಗಾ ಆರತಿ ಸಿಗುತ್ತೋ ಇಲ್ವೋ ಅಂತ ಹೇಳಿದ್ರೆ, ಅಲ್ಲಿ ಹೇಗೋ ರಸ್ತೆ ಮಾಡಿಕೊಂಡ್ರು, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಫಸ್ಟಲ್ಲೇ ಹೋಗಿ ಕೂತ್ಕೊಳ್ಳಿ. ನನಗೂ ಗೊತ್ತಿಲ್ಲ ಅಲ್ಲಿ ಹೈಟಲ್ಲಿಟ್ಟು ಗಂಗಾ ಆರತಿ ತೋರಿಸ್ತಾರೆ ಅಂತ. ನಾನು ಗಂಗಾ ಮಾತೆ ನಿನ್ನ ಹತ್ರ ಬಂದಿದ್ದೀನಿ, ನೀನು ಕರ್ಸ್ಕೊಂಡಿದ್ಯಾ, ಬಟ್ ಆರತಿ ನೋಡೋಕ್ಕೆ ನಾನು ಮುಂದೆನೇ ಇಲ್ವಲ್ಲ, ನನಗೆ ಹೇಗಾದರೂ ಮಾಡಿ ಮುಂದೆ ಕೂರಿಸ್ಬಿಡು ಅಂತ. ಆಮೇಲೆ ಏನೋ ಆಯಿತು, ಹೇಗೋ ಆಯಿತು. ಅವನು ಸೆಕ್ಯೂರಿಟಿ ಅಪ್ ಚಲೋ ಇದ್ರ ಬೇಟೋ ಅಂತ ಹೇಳ್ದ. ಸ್ಟಾರ್ಟಿಂಗಲ್ಲಿ ಮ್ಯಾಟ್ ಬೇರೆ ಹಾಕಿಬಿಟ್ಟು ಅಲ್ಲಿ ಕೂಡಿಸ್ಬಿಟ್ಟು ಗಂಗಾ ಆರತಿ ನೋಡಿಸಿರೋದು. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಅಲ್ಲಿ ಹೋಗ್ತಾ ಇದ್ರೆ ಇಟ್ ವಾಸ್ ಲೈಕ್ ವಿ ಆರ್ ಗೋಯಿಂಗ್ ಇನ್ ಟು ದ ಹೆವನ್. ಗಂಗಾದಲ್ಲಿ ಅಂತೂ ಬಂದ್ಬಿಟ್ಟಿದ್ದೀವಿ, ಇವಾಗ ವಿ ಆರ್ ಗೋಯಿಂಗ್ ಟು ಹೆವನ್. ಅಲ್ಲಿ ಹೆವನಲ್ಲಿ ಹೋಗ್ಬಿಟ್ಟು ಲೈಕ್ ಬರ್ಡ್ಸ್ ಎಲ್ಲ ಇದೆ, ಅದು ಫಾಗ್ ಇದೆ, ವಿ ಆರ್ ಎಂಟರಿಂಗ್. ಇಟ್ ವಾಸ್ ಲೈಕ್ ವೆರಿ ಅಮೇಝಿಂಗ್. ಗಂಗಾ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಓಕೆ ಸ್ವರ್ಗ ಅಂದರೆ ನಾವು ನೋಡಿಲ್ಲ, ಸ್ವರ್ಗದ ಬಾಗ್ಲಲ್ಲಿ ಪಕ್ಷಿಗಳೆಲ್ಲ ವೆಲ್ಕಮ್ ಮಾಡ್ದಂಗೆ ಹಿಂಗೆ ಫುಲ್ ರೆಕ್ಕೆಗಳು ಹೊಡಿತಾ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ, ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾವೆ ಪಕ್ಷಿಗಳು. ಅಷ್ಟು ಪಕ್ಷಿಗಳು ನಮ್ಮ ಸುತ್ತ ಇದ್ದಾವೆ. ಅಲ್ಲಿ ಹೋಗಿದ್ದೀವಿ, ಅಲ್ಲಿ ಒಂಟೆಗಳು ಎಲ್ಲ ಇದ್ದಾವೆ. ಅಷ್ಟು ಅದ್ಭುತವಾಗಿತ್ತು. ಗಂಗಾ ಸ್ನಾನಕ್ಕೆ ಹೋದಾಗ ಅಲ್ಲೂ ಸಹ ತುಂಬ ಚೆನ್ನಾಗಾಯಿತು. ಅಲ್ಲೂ ಸಹ ನೀರಲ್ಲಿ ಸಹ ನಾವು ಮೆಡಿಟೇಷನ್ ಮಾಡಿದ್ವಿ. ಅಷ್ಟು ತಣ್ಣೀರಲ್ಲಿ ಪ್ರತಿಯೊಬ್ಬರು ಸಹ ನೀರಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರು. ಗಂಗಾ ಸ್ನಾನ ಅದಂತೂ ಅತ್ಯಂತ ಅದ್ಭುತವಾದಂಥ ಕ್ಷಣಗಳು. ಆ ಬೋಟ್ನಲ್ಲಿ ಹೋಗ್ಬೇಕಾದ್ರೆ ಆ ಪಕ್ಷಿಗಳೇ ನಮ್ಮನ್ನು ಸ್ವಾಗತಿಸ್ದಂಗೆ ಮತ್ತು ಆ ಸೂರ್ಯನೇ ನಮ್ಮನ್ನು ಸ್ವಾಗತಿಸ್ದಂಗೆ ಇತ್ತು. ಅಲ್ಲಿ ತುಂಬ ಚೆನ್ನಾಗಿ ಧ್ಯಾನ ಮಾಡಿಕೊಂಡು ಗಂಗೆ ಸ್ನಾನವನ್ನು. ಗಂಗಾ ಸ್ನಾನಕ್ಕೆ ಹೋದಾಗ ಹೇಳ್ತಾ ಇದ್ದೆ ನಾನು, ನೀರನ್ನು ಸುಮ್ಮನೆ ಹಿಂಗೆ ಟಚ್ ಮಾಡಿ ನೋಡೋದು, ಆವಾಗ ಡಿಸೈಡ್ ಮಾಡೋದು ಸ್ನಾನ ಮಾಡೋದಾ ಬೇಡವಾ ಅಂತ ಹೇಳಿಬಿಟ್ಟು ಅಂತ. ಅಲ್ಲಿ ನೋಡಿದ್ರೆ ಆ ನೀರು ಟಚ್ ಮಾಡಿ ನೋಡಿದ್ದೇ ಇಲ್ಲ, ನೀರೇ ಡೈರೆಕ್ಟಾಗಿ ನೀರಲ್ಲೇ ಹೋಗಿ ಕುತ್ಕೊಂಡ್ಬಿಟ್ಟಿದ್ದು. ಅದು ಹೇಗೆ ಅಂತ ಆಚೆ ಬರಲಿಕ್ಕೇ ಮನಸ್ಸಾಗ್ತಾ ಇರಲಿಲ್ಲ. ಏನೋ ಒಂಥರ ಚಿಕ್ಕ ಮಕ್ಕಳಿರುವಾಗ ಹೇಗೆ ನಮ್ಮನ್ನು ನಾವು ಮರೆತು ಆಟಾಡ್ತಾ ಇರ್ತೀವಿ, ಹೇಗೇಗೋ ಆಡ್ತಾ ಇರ್ತೀವಿ, ಅದೆಲ್ಲ ಒಂದ್ಸಲ ಆ ನೀರು ಜೊತೆ ಒಂಥರ ನಾನೇ ಮಗುವಾಗ್ಬಿಟ್ಟೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಅದಂತೂ ತುಂಬ ಚೆನ್ನಾಗಿತ್ತು. ನೀರಲ್ಲಿ ಈವನ್ ಸ್ನಾನ ಮಾಡಲ್ಲ ಅಂತ ಅಂದವರು ಬೋಟಲ್ಲಿ ಕೆಳಗಡೆ ಬರೋದೇ ಇಲ್ಲ ಅಂದ್ಕೊಂಡವ್ರೆಲ್ಲರೂ ಇದು ನೀರಲ್ಲಿ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ಕಡೆಯಿಂದ ಈ ಕಡೆ ಬರಲಿಕ್ಕಂತೂ ಮನಸ್ಸೇ ಆಗ್ತಾ ಇತ್ತು. ಹೇಗಪ್ಪ ಮತ್ತೆ ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕಲ್ಲ ಅಂತ ಅನಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಆ ನೀರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಮಾಡ್ಬೋದಾ ನಾನು ಗಂಗಾ ಸ್ನಾನ ಅಲ್ಲಿ ಹೋಗಿ ಮಾಡ್ಬೋದಾ ಅನ್ನೋದೊಂದಿತ್ತು. ಅಲ್ಲಿ ಹೋಗ್ಬಿಟ್ಟು ಇಳಿದಾಗ್ಲೇ ಗೊತ್ತಾಗಿದ್ದು ಹೊರಗಡೆ ಚಳಿಗಿಂತ ಅಲ್ಲಿ ಚಳಿ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ತಲೆ ಮುಳುಗೋ ತನಕ ಸ್ನಾನ ಮಾಡಬೇಕು, ತಲೆ ಮುಳುಗಿಸ್ಬೇಕು ಅನ್ನೋದು. ಇಲ್ಲ, ನನಗೆ ನನ್ನ ಇನ್ಸಿಡೆಂಟೇ ಅದೇ, ಒಂದು ವರ್ಷದಿಂದ ನಡೆದಿರುವಂಥ ಮನೆಯಲ್ಲಿ ಇನ್ಸಿಡೆಂಟ್ ಅದೇ ನೆನಪಾಗ್ತಾ ಇತ್ತು. ತಲೆ ಮುಳುಗಿಸ್ಬೇಕು. ಮೇಡಮ್ ತುಂಬ ಟ್ರೈ ಮಾಡಿದ್ರು ನನಗೆ ಮನೆ ತಲೆ ನೀವು ಮುಳುಗಿಸ್ತೀನಿ, ನಾನು ಮುಳುಗಿಸ್ತೀನಿ ಅಂತ. ಹೇಗೋ ಮುಳುಗಿಸಿದ್ದಾಯಿತು. ಗಂಗಾ ಸ್ನಾನ ಮಾಡೋದು ಬೇಡ ಅಂತ ಹೇಳಿ, ತುಂಬ ಚಳಿ ಇದೆ ಅಂತ ಹೇಳಿ. ಆಮೇಲೆ ಎಲ್ಲರೂ ದೇವರ್ ಕ್ಯಾರಿಂಗ್ ಕ್ಲೋತ್ಸ್ ಎಲ್ಲ. ನಾನು ಐ ಶುಡ್ ನಾಟ್ ಮಿಸ್ ದಿಸ್ ಚಾನ್ಸ್, ಏನಕ್ಕಾದರೆ ಎಮರ್ಜೆನ್ಸಿಗೆ ಇಟ್ಕೊಳ್ಳೋಣ ಮನಸ್ಸು ಚೇಂಜ್ ಆದರೆ ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ಏನೂ ನೋಡಲಿಲ್ಲ, ಜಸ್ಟ್ ಹೋಗಿ ದುಮ್ಕದೇ ಇತ್ತು. ಇಟ್ ವಾಸ್ ರಿಯಲಿ ವೆರಿ ನೈಸ್. ಅಲ್ಲಿಂದ ಆ ಧುಮ್ಕಿ ನಡುಕ್ತಾ ಇದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಂತ್ರ ಹೇಳ್ಕೊಂಡು ಆರೆಂಜ್ ಸನ್ಗೆ ಅದು ಅರ್ಘ್ಯ ಎಲ್ಲ ಅರ್ಪಿಸಿದ್ದು. ಲೈಕ್ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಅದಾದಮೇಲೆ ಸರಯೂ ನದಿಯಲ್ಲಿ ಅದು ಕೂಡ ವೆರಿ ಬ್ಯೂಟಿಫುಲ್ ಮೆಸೇಜ್. ನನಗೆ ಅವಾಗ ಮೆಡಿಟೇಷನ್ ಮಾಡ್ತಾ ಇದ್ದೀವಲ್ವ, ಹೇಳ್ತಾ ಇದೆ ಸರಯೂ ನದಿ ಎದ್ದು ಬಂದು ಹೇಳ್ದಂಗೆ ನನಗೆ ಅನ್ನಿಸ್ತಾ ಇತ್ತು, ನೋಡು ನಾನು ಎಷ್ಟು ಚೆನ್ನಾಗಿ ಹರಿತಾ ಇದ್ದೀನಲ್ಲ, ಎಲ್ಲಾದರೂ ನಾನು ಕಸ ಕಡ್ಡಿ ಬಂದು ನಿಂತರೆ ಅಲ್ಲಿ ಮತ್ತೆ ಅದು ಎಲ್ಲ ಜರ್ಮ್ಸ್ ಬರುತ್ತೆ, ಅಲ್ಲಿ ನೀನು ನೋಡೋಕ್ಕೂ ಇಷ್ಟಪಡಲ್ಲ.
ಅದೇ ರೀತಿಯಾಗಿ ನಿನ್ನ ಲೈಫಲ್ಲಿ ಎಷ್ಟೆಲ್ಲ ಇನ್ಸಿಡೆಂಟ್ ಆಗಿರುತ್ತೆ, ನೀನು ಎಲ್ಲಿ ಅದನ್ನು ಹಿಡಿದಿಟ್ಕೊತೀಯೋ ನಿನ್ನಲ್ಲೂ ಅದೇ ಕಂಪು ಬರುತ್ತೆ. ಅದು ಬಿಟ್ಟು ನೀನು ನಂತರ ಫ್ಲೋ ಆಗ್ತಾ ಇರೋ, ಏನೇ ಅಂದರೂ ವಿಟ್ನೆಸ್ಸಿಂದ ಬಿಡ್ತಾ ಇರೋ, ನಂತರ ನೀನು ಆಗ್ತೀಯಾ ಅಂತ. ಎಷ್ಟು ಕರೆಕ್ಟ್ ಅಲ್ವಾ? ನಮ್ಮ ಲೈಫಲ್ಲಿ ಏನೇ ಚಾಲೆಂಜಸ್ ಬಂದ್ರೂ ಕೂಡ ಆ ಚಾಲೆಂಜ್ ಒಂದೇ ಸಲ ಬರುತ್ತೆ, ಅದ್ರ ಬಗ್ಗೆ ಪದೇ ಪದೇ ಥಿಂಕ್ ಮಾಡಿ ಆ ಟ್ರಾಮಾ ಕ್ರಿಯೇಟ್ ಮಾಡ್ಕೊಳೋದೇ ನಾವು ಅಲ್ವಾ? ಯಾವಾಗ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿ ಬಿಡ್ತೀವಲ್ವ, ನಾವು ಕೂಡ ಒಂದು ಫ್ಲೋಯಿಂಗ್ ಎನರ್ಜಿ ಥರ ಆಗಿಬಿಡ್ತೀವಿ. ಆ್ಯಂಡ್ ಅದರಲ್ಲಿ ಹೈಲೈಟ್ ಏನು ಅಂತಂದರೆ, ನಾವೆಲ್ಲರೂ ವೆಜಿಟೇರಿಯನಿಸಮ್ ಸ್ಲೋಗನ್ ಕೂಗಿದ್ದು ಅಲ್ಲ. ಈ ದಾರಿಲಿ ಹೋಗ್ಬೇಕಾದ್ರೆ ಕೂಗಕ್ಕೆ ನಾವೆಷ್ಟು ಹಿಂದೆ ಮುಂದೆ ಮಾಡ್ತೀವಿ, ಅದು ಯಾವುದೋ ಗೊತ್ತಿಲ್ಲ ದೂರಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಆದರೆ ಯಾರೂ ಅದನ್ನು ಹಿಂದೆಟಾಗಲಿಲ್ಲ. ಎಲ್ಲರೂ ಹೋಲ್ ಹಾರ್ಟೆಡ್ಲಿ ಅದನ್ನು ಕೂಗಿದಾಗ ಏನೋ ನಮ್ಮ ಇದನ್ನು ಅಲ್ಲಿ ಸ್ಪ್ರೆಡ್ ಮಾಡಿರೋ ಥರ. ಜೈ ಪತ್ರಿಜಿ, ಜೈ ಪತ್ರಿಜಿ, ಶಾಕಾಹಾರ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ, ಪತ್ರಿಜಿಗೆ, ಜ್ಞಾನ ಜಗತ್ತಿಗೆ, ಪತ್ರಿಜಿ ಜಗತ್ತಿಗೆ, ಕಾಶಿ ವಿಶ್ವನಾಥ್ಗೆ, ತಾಯಿ ವಿಶಾಲಾಕ್ಷಿಗೆ. ಎಲ್ಲರೂ ಒಂದಿದ್ದು ಏನು ಇಷ್ಟೊಂದು ಖುಷಿಯಾಗಿದೆ, ಏನು ಅಲ್ಲಿಂದ ಬಂದಮೇಲೆ ಇಷ್ಟೊಂದು ಖುಷಿ ಆಗಿದೆಯಾ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ರೆ ನಾನು ಎಷ್ಟು ಖುಷಿ ಪಡ್ತೀನಿ ಅದು ಡಬಲ್ ಎಕ್ಸ್ಪೀರಿಯೆನ್ಸ್ ಅವ್ರು ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲ ಹೇಗೆ ಅದೆಲ್ಲ ನಾವು ಹೋಗ್ಬೋದಾ ಅಂತೇಳ್ಬಿಟ್ಟೆಲ್ಲ ನನಗೂ ಚೆಕ್ ಮಾಡಿ ಹೇಳು, ನನಗೂ ಚೆಕ್ ಮಾಡಿ ಹೇಳು ಅಂತೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ತುಂಬಾ ಅಂದರೆ ತುಂಬಾ ಬೆಸ್ಟ್ ಟ್ರಿಪ್ಪು. ಮೈ ಹಾರ್ಟ್ಫುಲ್ ಗ್ರ್ಯಾಟಿಟ್ಯೂಡ್ ಫಾರ್ ಆಲ್ ದ ಮೆಂಬರ್ಸ್ ಹು ಹ್ಯಾಡ್ ಕಮ್. ನನಗೆ ರಿಯಲಿ ಎಲ್ಲರೂ ಒಂಥರ ಫ್ರೆಂಡ್ಸ್ ಆದ್ರಿ. ಇಟ್ ವಾಸ್ ಲೈಕ್ ದಿಸ್ ಸ್ಪಿರಿಚುವಲ್ ಟ್ರಿಪ್ ವಾಸ್ ಲೈಕ್ ಅ ಫ್ಯಾಮಿಲಿ ಟ್ರಿಪ್. ಅದು ಆಲ್ ಇನ್ ಒನ್ ಟ್ರಿಪ್ ಆಗೋಯ್ತು. ಎಂಜಾಯ್ಡ್ ಅ ಲಾಟ್. ಐ ರಿಯಲಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಫುಡ್ ಐ ಎಂಜಾಯ್ಡ್. ಅದು ಚಾಟ್ಸ್ಗೆ ಮ್ಯಾಮ್ ಕರ್ಕೊಂಡು ಹೋದರು. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಪ್ರತಿಯೊಂದು ಕ್ಷಣನೂ ಒಂಥರ ಡಿವೈನ್ ಪ್ಲ್ಯಾನ್ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ನಾವು ಪ್ಲ್ಯಾನ್ ಮಾಡಿದ್ಕಿಂತನೂ ಅದು ಅದ್ಭುತವಾಗಿತ್ತು. ಅದ್ರ ಜೊತೆಗೆ ಈ ಟೀಮ್ ಅಂತೂ ತುಂಬ, ಅಂದರೆ ನಾವೇ ಯಾವುದೋ ಒಂದು ಜನದಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಫ್ಯಾಮಿಲಿಯವರೇನೋ ಅಂತ ಅನ್ಸ್ಲಿಕ್ಕೆ ಶುರುವಾಗಿತ್ತು. ಎಲ್ಲರೂ ಅಷ್ಟೇ ಚೆನ್ನಾಗಿ ಕೋಪ್ರೇಟಿವ್ ಆಗಿದ್ದರು. ಎಲ್ಲೂ ಒಂದು ಕಡೆ ಎಲ್ಲ ಹೋಗೋದಾಗಲಿ ಬರೋದಾಗಲಿ, ಆಮೇಲೆ ವೆಹಿಕಲಲ್ಲಿ ಕೂತ್ಕೊಳ್ಳೋವಾಗಲಿ ಪ್ರತಿಯೊಂದು ಒಂಥರ ನೀನಲ್ಲಿ ನಾನಿಲ್ಲಿ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇನೂ ಇರಲಿಲ್ಲ ಇತ್ತು. ಒಂಥರ ಅಷ್ಟು ಕೋಆಪ್ರೇಟಿವ್, ಅಷ್ಟು ತುಂಬ ಚೆನ್ನಾಗಾಯಿತು. ಈ 4 ದಿನಗಳು ಹೆಂಗಿತ್ತಪ್ಪ ಅಂತಂದರೆ, ಒಂದು 4 ನಿಮಿಷದಲ್ಲೇ ನಮಗೆ ಕಳೆದೋಗ್ಬಿಡ್ತು. ಹಲವಾರು ಒಂದು ಭಾವನೆಗಳು, ಹಲವಾರು ರೀತಿಯ ಒಂದು ಧ್ಯಾನಾನುಭವಗಳು, ಆಧ್ಯಾತ್ಮದ ಒಂದು ಅನುಭವಗಳು ನಮ್ಮನ್ನೆಲ್ಲ ಅಪ್ಕೊಂಡ್ಬಿಟ್ವು. ನಾನು ನನ್ನ ಫ್ಯಾಮಿಲಿ ಜೊತೆ ಹೋದೆ. ಐ ವಾಸ್ ಲೈಕ್, ಇಟ್ ವಾಸ್ ಅ ಸ್ಪಿರಿಚುವಲ್ ಟ್ರಿಪ್, ಬಟ್ ಇಟ್ ವಾಸ್ ಅ ಫ್ರೆಂಡ್ಲಿ ಟ್ರಿಪ್ ಆಲ್ಸೋ. ನನಗೆ ಎಲ್ಲ ಒಂಥರ ಮಿಕ್ಸೆಡ್ ಆಗಿ ಅನುಭವ ಬಂತು. ತುಂಬ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಿಂಗಲ್ ಆದರು. ಏನೋ ಒಬ್ಬ ತಮ್ಮನ ಥರ, ಒಬ್ಬರು ಮಗದ ಥರ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹಾರ್ಟ್ಫುಲ್ಲಾಗಿ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇಷ್ಟು ವಂಡರ್ಫುಲ್ ಅಂದರೆ ನಾವು ಎಲ್ಲ ಕಡೆ ಎಂಜಾಯ್ಮೆಂಟ್ ಮಾಡ್ಕೊತ, ಧ್ಯಾನ ಮಾಡ್ಕೊತ, ಅಧ್ಯಾತ್ಮ ಮಾತುಗಳು ಕೇಳ್ತಾ, ಅಂದರೆ ಎಲ್ಲ 24 ಜನನೂ ಸಹ ಧ್ಯಾನ ಮಾಡೋರಿದ್ದರೆ ಟ್ರಿಪ್ ಯಾವ ರೀತಿ ಇರುತ್ತೆ ಅಂದರೆ ಲೈಫಲ್ಲಿ ಅನುಭವಿಸಿದ್ದು ಇಂಥ ಟ್ರಿಪ್ಪು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೆಡಿಟೇಟರ್ಸ್. ಯಾರ್ಯಾರು 24 ಮೆಂಬರ್ಸ್ ಬಂದಿದ್ರು, ಒಬ್ರಿಗಾಗಲಿ ಒಂದು ಮನಸ್ತಾಪ ಬರಲಿಲ್ಲ. ಅದು ಯಾರ್ದು ನೆಗೆಟಿವಿಟಿ ಇಲ್ಲ. ಅದು ಕಾರಣ ಧ್ಯಾನ, ಆಧ್ಯಾತ್ಮಿಕತೆ ಅನ್ನೋದು ಈ ಟ್ರಿಪ್ಪು ಎಲ್ರಿಗೂ ಸಾರಿ ಹೇಳುತ್ತೆ. ನಾರ್ಮಲಾಗಿ ನೀವು ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಬನ್ನಿ, ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದರೆ. ಆದರೆ ಇದು ಮಾತ್ರ ವಂಡರ್ಫುಲ್. ನನ್ನ ಲೈಫಲ್ಲಿ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಜೊತೆಗೆ ನಾನು ಫಸ್ಟ್ ಫ್ಲೈಟ್ ಆಧ್ಯಾತ್ಮದ ಟ್ರಿಪ್, ಡ್ರೀಮ್ ಟ್ರಿಪ್ ಅಂತಲೇ ಹೇಳ್ಬೋದು. ಒಂದೊಂದು ಕೂಡ ಒಂದೊಂದು ಎಕ್ಸ್ಪೀರಿಯನ್ಸ್. ಬರೀ ಮೆಡಿಟೇಷನ್ ಅಷ್ಟೇ ಅಲ್ಲ, ಅದ್ರ ಜೊತೆ ಎಷ್ಟೋ ಫ್ರೆಂಡ್ಶಿಪ್ಪನ್ನು ಕ್ರಿಯೇಟ್ ಮಾಡ್ತು ಈ ಟ್ರಿಪ್ ಅಲ್ವಾ, ಎಷ್ಟೋ ಮೆಮೊರೀಸನ್ನು. ಈ ನೋಡಿ, ಈ ಟ್ರಿಪ್ ಆಗಿ 10 ದಿವಸ ಆದರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ ಅಂದರೆ ಆ ಎನರ್ಜಿ ನಮ್ಮನ್ನು ಅಷ್ಟು ಡ್ರ್ಯಾಗ್ ಮಾಡ್ತಾ ಇದೆ. ನನ್ನ ಕನಸಲ್ಲಿ ಯೋಚನೆ ಮಾಡ್ತಿರಲಿಲ್ಲ ಈ ಟ್ರಿಪ್ ಹಿಂಗೆ ಆಗ್ತಿತ್ತು ಅಂತ. ಅದೇ ಹೇಳ್ತೀನಲ್ಲ, ಹೆಸರು ನಂದು ಹಿಂದೆ ಎಲ್ಲ ಮಾಡಿದವರು ನನ್ನ ಹಸ್ಬೆಂಡ್ ಅವ್ರ ರಘು ಆ್ಯಂಡ್ ಮಧುಮಿತಾ ಮೇಡಮ್ ಆ್ಯಂಡ್ ಕೇದಾರ್ನಾಥ್ ಸರ್. ಇವ್ರ ಮೂವರಿಂದನೇ ಈ ಟ್ರಿಪ್ ಇಷ್ಟು ಸಕ್ಸಸ್ಫುಲ್ ಆಗಿದ್ದು. ಐ ಆಮ್ ಸೋ ಗ್ರೇಟ್ಫುಲ್ ಇವ್ರ ಮೂವರಿಗೂ. ಎಷ್ಟು ಸಪೋರ್ಟ್ ಮಾಡ್ತಾ ಒಬ್ರಿಗೊಬ್ರು, ಅದು ಹೇಳೋಕ್ಕಾಗಲ್ಲ. ಆ್ಯಂಡ್ ಎಲ್ಲಕ್ಕಿಂತ ನಂಗೆ ಇಷ್ಟ ಆಗಿದ್ದು ಅಂದರೆ ಟೀ ಅಲ್ವಾ, ವಾರಣಾಸಿ ಟೀ ಏನು ಸಖತ್ತಿತ್ತು. ಇಳಿಯೋದು ಟೀ ಕುಡಿಯೋದು, ಮಟ್ಕಾ ಟೀ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ
ಈ ಟ್ರಿಪ್ಪನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಮೆಮೊರೇಬಲ್ ಟ್ರಿಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೆಜಾರಿಟಿ ಆಫ್ ಸಿಚುಯೇಷನ್ಸಲ್ಲಿ ಏನೇ ನೀಡ್ ಇದ್ದರೂ ಕೂಡ ಅದು ಇಂಡಿವಿಜುವಲ್ ಪರ್ಸನ್ ಅವರೇ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಸೊ ಫಾರ್ ದ್ಯಾಟ್ ಇಟ್ಸ್ ರಿಯಲಿ ಅಪ್ರಿಷಿಯೇಟೆಡ್ ಆ್ಯಕ್ಚುಲಿ ಫಾರ್ ದ್ಯಾಟ್. ಸೊ ಪ್ರತಿಯೊಂದು ಸ್ಟೆಪ್ ಪ್ರತಿಯೊಂದು ಡೇಯಲ್ಲಿ ಕೂಡ ಲರ್ನಿಂಗ್ ಎಕ್ಸ್ಪೀರಿಯನ್ಸು ಫನ್ ಜೊತೆ ಲರ್ನಿಂಗು. ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸರ್ ಎಲ್ಲ ಗೇಮು ಟ್ರಿಪ್ ಎಲ್ಲ ಅದೆಲ್ಲ ಪ್ಲ್ಯಾನ್ ಇದ್ದಿಲ್ಲ, ಇಟ್ಸ್ ಜಸ್ಟ್ ಲೈಕ್ ಹ್ಯಾಪೆಂಡ್. ಅದು ಎಲ್ಲರೂ ಆ ಮೂಮೆಂಟಲ್ಲಿ ಇಟ್ ಆಲ್ ಹ್ಯಾಪೆಂಡ್ ಅಂತಾರಲ್ಲ. ದಿಸ್ ಬ್ಯಾಚ್ ಆ್ಯಕ್ಚುಲಿ ಮೇಡ್ ದ ಹೋಲ್ ಥಿಂಗ್ ಸಕ್ಸಸ್ಫುಲ್ ಅನ್ನೋದು. ಅಂಡರ್ಸ್ಟ್ಯಾಂಡಿಂಗು, ಹೆಲ್ಪ್, ಕೇರ್, ದೋಸ್ ಆರ್ ದ ವೆರಿ ಕೀ ಅಂತ ಹೇಳ್ಬೋದು. ನಮ್ಮ ಬೆಸ್ಟ್ ಹಾಫ್, ನಾಟ್ ಬೆಟರ್ ಹಾಫ್, ಬೆಸ್ಟ್ ಹಾಫ್. ಸೊ ಕನಸು ನಾನು ಕಾಣ್ತೀನಿ, ಅದನ್ನ ನನಸು ಇವ್ರು ಮಾಡ್ತಾರೆ. ಪ್ರತಿದಿನ ಕುತ್ಕೊಂಡು ಎಷ್ಟು 1 ವೀಕಿಂತ ಮುಂಚೆ ಯಾವ್ಯಾವ ದಿನ ಏನು ಮಾಡಬೇಕು ಎಲ್ಲ ಹುಡುಕಿ ಎಲ್ಲ ರೆಡಿ ಮಾಡಿ, ಫಸ್ಟಿಗೆ ಬರಲ್ಲ ಅಂದವ್ರೆ ಅಷ್ಟು ಇನ್ವಾಲ್ವ್ ಆಗಿ ಮಾಡಿ ಇವತ್ತು ಅವರೇ ಹೇಳ್ತಾ ಇದ್ದಾರೆ ಇನ್ನೂ ಈ ಥರ ಟ್ರಿಪ್ಸ್ ಮಾಡೋಣ ಅಂತ. ಎವ್ರಿ ನ್ಯೂ ಇಯರ್ಗೆ ನಾನು ಎಲ್ಲರೂ ಕರ್ಕೊಂಡು ಹೋಗಂದ್ರೆ ಜನ ಇರ್ತಾರೆ, ಎಲ್ಲೂ ಹೋಗ್ಬಾರ್ದು, ಮನೇಲಿ ಇರ್ಬೇಕು ಅನ್ನೋರು. ಮೊನ್ನೆ ಹೇಳ್ತಾ ಇದ್ರೆ ಸುಮ್ಮನೆ ನೀವು ಇಯರ್ ಎಂಡ್ ಇಷ್ಟು ವೇಸ್ಟ್ ಮಾಡೋಕ್ಕಿಂತ ಈ ಥರ ಟ್ರಿಪ್ಸ್ ಮಾಡ್ಬೋದಲ್ಲ ಅಂತ. ಇವರಿಂದ ಇನ್ನಷ್ಟು ಟ್ರಿಪ್ ನಾವು ಮಾಡಕ ಆಗ್ಲಿ. ಎಲ್ಲರಿಂದ, ನಮ್ಮಿಂದ ಅಂತಲ್ಲ, ಎಲ್ಲರಿಂದ. ಥ್ಯಾಂಕ್ ಯು ಸೋ ಮಚ್. ಇವ್ರು ಎಷ್ಟು ಸಪೋರ್ಟ್ ಮಾಡಿದಾರಲ್ವಾ ಅಷ್ಟೇ ಸಪೋರ್ಟ್ ನನಗೆ ಮಧುಮಿತಾ ಮೇಡಮ್ ಅಂಡ್ ಕೇದಾರ್ನಾಥ್ ಸರ್ ಮಾಡಿದ್ದಾರೆ. ಹೇಳಿದ್ನಲ್ವಾ, ಕನ್ಸ್ ಕಂಡಿದ್ದು ನಾನು, ನನ್ಸ್ ಮಾಡಿದ್ದು ಇವ್ರು ಮೂವರು ಎಲ್ಲ ಸೇರ್ಕೊಂಡು. ಇವ್ರು ಮೂವರದೇ ಎಫರ್ಟ್ ಜಾಸ್ತಿ, ನಂದೇನು ಸುಮ್ಮನೆ ಹೆಸರು ಅಷ್ಟೇ, ಇವ್ರದೇ ಎಲ್ಲ. ಸೊ ಎಲ್ಲ ಕ್ರೆಡಿಟ್ ಇವ್ರು ಮೂವರಿಗೆ ಹೋಗ್ಬೇಕು. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ನಂಗೆ ರಿಯಲಿ ತುಂಬ ಖುಷಿ ಆಗ್ತಾ ಇದೆ. ಜೈ ಪತ್ರಿಜಿ, ಜೈ ಪತ್ರಿಜಿ. ಶಾಕಾಹಾರ ಜಗತ್ತಿಗೆ ಜೈ, ಪಿರಮಿಡ್ ಜಗತ್ತಿಗೆ ಜೈ, ಪತ್ರಿಜಿಗೆ ಜೈ, ಜ್ಞಾನ ಜಗತ್ತಿಗೆ ಜೈ, ಪತ್ರಿಜಿ ಜಗತ್ತಿಗೆ ಜೈ, ಕಾಶಿ ವಿಶ್ವನಾಥ್ಗೆ ಜೈ, ತಾಯಿ ವಿಶಾಲಾಕ್ಷಿಗೆ